ನಮಸ್ಕಾರ ವೀಕ್ಷಕರೇ ಅಂಡ್ ವೆಲ್ಕಮ್ ಟು ಅವರ್ ನಂಬರ್ 1 ನ್ಯೂಸ್ ಚಾನಲ್. ನಾನ್ ಪ್ರಿಯಾಂಕಾ. ಇವತ್ತು ಒಂದು ಬಹಳನೇ ಇಂಪಾರ್ಟೆಂಟ್ ಅಂಡ್ ಇಂಟ್ರೆಸ್ಟಿಂಗ್ ಪ್ರೋಗ್ರಾಮ್ ನಿಮಗೋಸ್ಕರ ಅಂತ ಮಾಡ್ತಾ ಇದ್ದೀವಿ ವೀಕ್ಷಕರೇ. ಇಲ್ಲಿ ಮಹಿಳೆಯರು ಡಿಬೇಟ್ ನಡೀತಾ ಇದೆ. ಅಂದ್ರೆ ಎಲ್ಲ ಪಕ್ಷದ ಮಹಿಳೆ ಕಾರ್ಯಕರ್ತರು ಇಲ್ಲಿ ಬಂದಿದ್ದಾರೆ. ಅವರ ಪರಿಚಯನ ನಾನು ಮಾಡ್ಕೊಡೋಕ್ಕೂ ಮುಂಚೆ ಒಂದು ಸಣ್ಣ ಥಿಂಗ್ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕೋ ಇನ್ಸಿಡೆನ್ಸ್. ಈ 3 ಬ್ಯೂಟಿಫುಲ್ ಲೇಡೀಸ್ ಹೆಸರು ಸೇಮ್ ಆಗಿದೆ. ಪ್ರೇಮ, ಎಸ್, ಒಬ್ಬೊಬ್ಬರಾಗಿ ಅವ್ರ ಹೆಸರು ಹೇಳ್ತಾ ಹೋಗ್ತೀನಿ. ಬಿಜೆಪಿ ಇವರು ಬಿಜೆಪಿ ಕಡೆಯಿಂದ ಬಂದಿದ್ದಾರೆ. ಪ್ರೇಮ ಭಂಡಾರಿ ಅಂತ ಹೇಳಿ, ಬೆಳಗಾವಿ ಗ್ರಾಮಾಂತರ ಮಹಿಳಾ ಮೋರ್ಚಾ ಅಧ್ಯಕ್ಷ ಇವರು. ಅಂಡ್ ಪ್ರೇಮ ರಾಮ್ಗಾನಟ್ಟಿ ಅಂತ ಹೇಳಿ, ಮಂಜುಳಾ ರಾಮ್ಗಾನಟ್ಟಿ ಅಂತ. ಅಂಡ್ ಇವರು ಗ್ರಾಮೀಣ ಮಹಿಳಾ ಅಧ್ಯಕ್ಷೆ. ಅಂಡ್ ಇವರು JDS ನವರು. ಇವ್ರ ಹೆಸರು ಕೂಡ ಪ್ರೇಮ ಅಂತ ಹೇಳಿ, ಪ್ರೇಮ ಚಿಕ್ಕೋಡಿ ಅಂತ. ಅಂಡ್ ಇವರು ಹೋದ್ರು ಅಡ್ವೊಕೇಟ್ ಅಂತ. ಅಂಡ್ ಫಸ್ಟ್ ಕ್ವೆಶನ್ ಬಂದು ನಾವು ಬಿಜೆಪಿ ಪಕ್ಷದವ್ರಿಗೆ ಕೇಳೋಣ. ಮೇಡಮ್, ಇದುವರೆಗೂ ನಿಮ್ಮ ಪಕ್ಷದ ಕಡೆಯಿಂದ ಮಹಿಳೆಯರಿಗಂತ ಸ್ಪೆಷಲ್ ಆಗಿ ಏನೇನು ಇಂಪ್ರೂವ್ಮೆಂಟ್ಸ್ ಮಾಡಿದ್ದೀರಾ ಅಂಡ್ ಏನೇನು ಫೆಸಿಲಿಟೀಸ್ ಕೊಟ್ಟಿದ್ದೀರಾ? ಮೇಡಮ್, 2008ರಲ್ಲಿ BS ಯಡಿಯೂರಪ್ಪ ಅವರು ರಾಜ್ಯದ ಮುಖ್ಯಮಂತ್ರಿ ಆದಾಗ ನಾವು 1 ಲಕ್ಷ ಭಾಗ್ಯ ಲಕ್ಷ್ಮಿ ಬಾಂಡನ್ನು ವಿತರಣೆ ಮಾಡಿದ್ದೀವಿ. ಆಮೇಲೆ ವಿದ್ಯಾರ್ಥಿನಿಯರಿಗೆ ಸೈಕಲ್ ಕೂಡ ವಿತರಣೆ ಮಾಡಿದ್ದೀವಿ. ಅದ್ರ ಜೊತೆಗೆ ವಿಧವಾ ವೇತನ ಕೂಡ ನಾವು ಹೆಚ್ಚಳನೂ ಕೂಡ ಮಾಡಿದ್ದೀವಿ. ಮುಂಚೆ ಇಂದಿರಾ ಗಾಂಧಿಯವರು ಇದ್ದಾಗ ಅವರು 100 ರೂಪಾಯಿ 200 ರೂಪಾಯಿ ಕೊಡ್ತಿದ್ರು. ಅದು 18 ವರ್ಷದ ಅವಳಿಗೆ ಅವ್ರ ಮಗಳಿದ್ರೆ, ಇದುವಾಗೆ ಮಗಳಿದ್ರೆ ಅವ್ರು ಏನು ಮಾಡ್ತಾ ಇದ್ರಪ್ಪ ಅಂತಂದ್ರೆ ಅವ್ರಿಗೆ ಅದು ಅಪ್ಲೈ ಆಗ್ತಿರ್ಲಿಲ್ಲ. ನಮ್ಮ ರಾಜ್ಯ ಸರ್ಕಾರ ಆದ ನಂತರ ನಮ್ಮ BS ಯಡಿಯೂರಪ್ಪ ಅವರು ಅದನ್ನ ಚೇಂಜ್ ಮಾಡಿ ಇವತ್ತು ಅದನ್ನು ಅಂದ್ರೆ 1000ವರೆಗೆ ಅದನ್ನು ಕೂಡ ಮಾಡಿದ್ದಾರೆ. ಅದ್ರ ಜೊತೆಗೆ ಇದನ್ನು ಕೂಡ ಮಾಡಿದ್ದಾರೆ, ಸಂಧ್ಯಾ ಸುರಕ್ಷೆ ಕೂಡ ಮಾಡಿದ್ದಾರೆ. 65 ವರ್ಷದ ಇರೋರಿಗೂ ಕೂಡ ಅವ್ರಿಗೂ 1000 ಮಾಡಿದ್ದಾರೆ. ಅದೇ ರೀತಿ ಅಂಗವಿಕಲರಿಗೂ ಕೂಡ 2000. ಮುಂಚೆ 1000 ಇತ್ತು, ಇವಾಗ ಅದು 2000 ಮಾಡಿದ್ದಾರೆ ಅಷ್ಟೇ. ಇದು ಮಹಿಳೆಯರಿಗೆ. ನೀವು ಕೇಳಿದ್ದು ನಾನು ಮಹಿಳೆಯರಿಗೆ, ಅದಕ್ಕೋಸ್ಕರ ನಾನು ಅದನ್ನ ಹೇಳಿದ್ದೆ. ಮತ್ತೆ ಇನ್ನೊಂದು ಮಹಿಳೆಯರಿಗೋಸ್ಕರ ನೀವು ಕೇಳ್ತಾ ಇದ್ರಿ ಅಂದ್ಮೇಲೆ ಅಂಗನವಾಡಿ ಟೀಚರ್ಗೆ ಮೊನ್ನೆ ಗೌರವಧನ ಕೂಡ ಹೆಚ್ಚು ಮಾಡಿದ್ದಾರೆ. ಅದರ ಜೊತೆಗೆ ಆಶಾ ಕಾರ್ಯಕರ್ತರಿಗೂ ಕೂಡ ಗೌರವಧನ ಹೆಚ್ಚಳ ಮಾಡಿದ್ದಾರೆ. ನಮ್ಮ ಶಶಿಕಲಾ ಜೊಲ್ಲೆ ಅವರು ಸಮಾಜ ಕಲ್ಯಾಣ ಮಂತ್ರಿ ಆದ್ಮೇಲೆ, ಮಹಿಳಾ ಮತ್ತು ಮಕ್ಕಳದ ಅವರು ಮಂತ್ರಿ ಆದ್ಮೇಲೆ ಅವರು ಕೂಡ ಒಂದು 48 ಅಥವಾ 50 ಅಂಗನವಾಡಿ ಟೀಚರ್ಸು, ಸೂಪರ್ವೈಸರ್ಸು ಅವರು ಹಾಗೆ ಕೆಲಸ ಮಾಡಿ ಇದೋ ಟ್ರೈನಿಂಗ್ ಇಂದ ಒದ್ದಾಡ್ತಾ ಇದ್ರು. ರಾಜ್ಯದಿಂದ ಹಳ್ಳಿವರೆಗೆ ಒದ್ದಾಡ್ತಾ ಇದ್ರು. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ 5 ವರ್ಷ ಅವ್ರಿಗೆ ಪೂರ್ತಿ ಅದರದ್ದು ಇದು ಬೆನಿಫಿಟ್ ಸಿಗ್ಲಿಲ್ಲ. ಜಯಮಾಲ್ ಅವರು ಅವ್ರಿಗೆ ಯಾವತ್ತೂ ಲಕ್ಷ್ಯ ಕೊಡ್ಲಿಲ್ಲ. ಅವರು ಆಫೀಸ್ಗೆ ಮನೆಗೆ ತಮ್ಮ ಕೆಲಸಕ್ಕನ್ನೇ ಒದ್ದಾಡ್ತಾ ಇದ್ರು. ನಮ್ಮ ಸರ್ಕಾರ ಆದ್ಮೇಲೆ 2 ತಿಂಗಳಲ್ಲಿ ನಮ್ಮ ಶಶಿಕಲಾ ಜೊಲ್ಲೆ ಅವರು ಅವರಿಗೆ ಪರ್ಮನೆಂಟ್ ಆಗಿ ಘೋಷಣೆ ಕೂಡ ಮಾಡಿದ್ದಾರೆ. ಇದು ನಮ್ಮ ಮಹಿಳೆಯರಿಗೆ ಇವಾಗ ಕೊಟ್ಟಿರೋಂಥ ಇಷ್ಟು ಇದನ್ನಿದೆ. ಓಕೆ, ಆಲ್ ರೈಟ್ ಮೇಡಮ್, ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ನೀವು ಅಕಸ್ಮಾತ್ ಇವಾಗ ನಿಮ್ ಕಾಂಗ್ರೆಸ್ ಪಕ್ಷ ಬಂತು ಅಂದ್ರೆ, ಇವಾಗ ಬಂತು ಅಂದ್ರೆ ಬೇಡ, ಮುಂಚೆ ಏನ್ ಮಾಡಿದ್ದಾರೆ, ಏನಕ್ಕೆ ಜನ ನಿಮ್ಗೆ ವೋಟ್ ಮಾಡ್ಬೇಕು ಅಂತೀರಾ? ಈಗ ಪ್ರೇಮಾ ಭಂಡಾರಿ ಅವ್ರು ಹೇಳಿದ್ರಿ, ಮತ್ತು ವಿಧವಾ ವೇತನ ನಾವು ಮಾಡಿದೀವು ಅಂತ ಹೇಳಿದ್ರಿ. ಅವ್ರು ವಿಧವಾ ವೇತನ ಇವ್ರು ಮಾಡ್ಯಾರ ಅಂತೇಳಿ ನಿಮ್ಗೆ ಯಾರು ಹೇಳಿರು? ನಿಮ್ಮಂತ ದಾಖಲಾತಿ ಎಲ್ಲೈತಿ? ನಮಗ್ ಕೂಡ ದಾಖಲಾತಿ ನಾ ಮಾತಾಡ್ತೇನೆ. ಅವ್ರು ನೀವು ಮಾಡಿದಿರಿ ಅಂತ ಹೇಳಿಲ್ಲ, ನೀವು ಮಾಡಿರೋ ಕಡಿಮೆ ಹಣನ ಜಾಸ್ತಿ ಮಾಡಿದೀವಿ ಅಂತ. ಜಾಸ್ತಿ ನೀವು ಮಾಡಿಲ್ರಿ. ನಮ್ಮ ಸರ್ಕಾರ ಇದ್ದಾಗ ಜಾಸ್ತಿ ಆಗೈತಿ ಅದ ಹಣ. ನಮ್ಮ ಸರ್ಕಾರ ಇದ್ದಾಗ ಜಾಸ್ತಿ ಆಗೈತಿ, ನಿಮ್ ಸರ್ಕಾರ ಇದ್ದಾಗ ಅಲ್ಲ. ನಿಮ್ ಸರ್ಕಾರ ಇದ್ದಾಗ ಏನ್ ನಿಮ್ ಸರ್ಕಾರ ಅನ್ನಕರ 2 ದಿವಸ 15 ದಿನ 20 ದಿವಸ 30 ದಿವಸ ಇದ ನಿಮ್ ಸರ್ಕಾರ ಮಾಡಿದ ಕೆಲಸ. ನಿಮ್ ಯಡಿಯೂರಪ್ಪ 2 ದಿವಸ ಸರ್ಕಾರಕ್ಕ ಮುಖ್ಯಮಂತ್ರಿ 10 ದಿವಸ 10 ದಿವಸ ಪೇಪರ್ನ್ಯಾಗ ಬರ್ಯಾವ ಅವ್ನ ಮನಿಗ್ ಹೋಗಾವ, ಪೇಪರ್ನ್ಯಾಗ ಬರ್ಯಾವ ಅವ್ನ ಮನಿಗ್ ಹೋಗಾವ. ಮುಖ್ಯಮಂತ್ರಿ ಆಗಿ ಅವ್ನ ಜಾಹೀರ್ ಇದಕ್ಕ ಏನ್ರಿ ಅದ ಮೇಡಮ್? ಎಲ್ಲೈತಿ? ಕರ್ನಾಟಕ ಸರ್ಕಾರದ ಬೇಡ, ಮೇಲಿರೋದು ಬೇಡ, ಇಲ್ಲಿರೋದು ಹೇಳಿ, ಗೋಕಾಕದಲ್ಲಿರೋದು ಹೇಳಿ. ಇವಾಗ 25 ವರ್ಷದಿಂದ ಕಾಂಗ್ರೆಸ್ನವರು ಇಲ್ಲಿದ್ರು, ಆಡಳಿತ ನಡೆಸ್ತಾ ಇದ್ರು. ಏನ್ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಜನರಿಗೆ? ಅಲ್ಲಿರೋದು ಬೇಡ, ಇಲ್ಲಿರೋದು ಹೇಳಿ. ನಿಮ್ಗೆ ಹೇಳ್ತೇನೆ ನಾನು. ಈಗ ಅದನ್ನ ನಾವು ಮಾತಾಡೋ ಸಂದರ್ಭ ಇದಲ್ಲ. ಒಂದು ಆಕ್ಚುಲಿ ಹೇಳ್ಬೇಕಂತಂದ್ರ, ಈಗ ಚುನಾವಣೆ ಒಳಗ ನಾವು ಗೆದ್ದು ಬಂದ ಮೇಲೆ ನಿಮ್ಗೆ ಅದಕ್ಕೆ ಪ್ರತಿ ಉತ್ತರನ ನಾವು ಕೊಡೋದಕ್ಕ ರೆಡಿ ಆಗಿದೆವು. ನಾವು ಕೊಡ್ತೀವಿ. ಏನ್ ಕಾನ್ಫಿಡೆನ್ಸ್ ಇಟ್ಕೊಂಡು ಹೇಳಿ? 100% ಅಲ್ಲ ಮೇಡಮ್, ಮತಗಳಿಂದ ವಿನ್ ಆಗ್ತೇವೆ. ನಾವು ಲಖನ್ ಸಕರ್ ಜಾರಕಿಹೊಳಿ 100% ಇದನ್ನ ಮಾಡ್ತೇನೆ. ಓಕೆ ಮೇಡಮ್, ಯಾವ ಕಾನ್ಫಿಡೆನ್ಸ್ ಇಂದ ನೀವು ಹೇಳ್ತಿದ್ರೆ? ನಿಮ್ಮ ಹತ್ರ ಏನಾದ್ರು ಫ್ಯೂಚರ್ ತೋರಿಸುವಂತ ಏನಾದ್ರು ಕನ್ನಡಿ ಏನಾದ್ರು ಇದೆಯಾ ನಿಮ್ಮ ಹತ್ರ? ನಮ್ಮಂತೆ ಕನ್ನಡಿ ರಗಡದವ. ಇದ ಪ್ರೇಮಾ ಭಂಡಾರಿ ಅವ್ರನ್ನ
ಅಲ್ಲಿ ಮಾತಾಡತ್ತಿದ್ರಿ ಅದು ಪಿಕ್ಚರ್ ನಿಮ್ ಮುಂದೆ ಈಗ ತೋರ್ಸಂದ್ರ ನಾ ಒಂದ್ ಎಲ್ಲಾರು ವಿಡಿಯೋ ಮಾಡಿ ತೋರಿಸ್ತಾನೆ. ಏನ್ ಅನ್ನತ್ತಿದ್ರು ವಿಡಿಯೋ ಪ್ರೇಮ ಭಂಡಾರಿ ಅವ್ರು ಏನ್ ಮಾತಾಡತ್ತಿರು, ಏನ್ ಬೇಯತ್ತಿರು, ಏನ್ ಅನ್ನತ್ತಿರು ಅಂತ. ಇವತ್ತು ಅವ್ರ ಹಿಂದ್ ಬಂದು ನಿಂತ ನಮ್ಮ ನೈತಿಕತೆಯನ್ನ ಮರ್ತ, ನಮ್ಮ ನಿಜವಾದ ಜೀವನ, ನಮ್ಮ ನಿಜವಾದ ವ್ಯಕ್ತಿತ್ವವನ್ನು ಮರ್ತ, ಅವ್ರು ಏನ್ ಮಾಡತ್ತಾರು ಏನ್ ಬಿಡತ್ತಾರ ಅನ್ನೋದೆಲ್ಲ ಮರ್ತ ನಾವ್ ಇವತ್ತು ಅವ್ರಿಗೆ ಜೈ ಅಂದ್ರ ಸಾಲದ್ರಿ ಮೇಡಮ್ ಅವರ, ಜೈ ಅಂದ್ರ ಸಾಲದು. ಮೇಡಮ್ ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ. ಎಸ್ ಮೇಡಮ್, ನಿಮ್ಮ ಹತ್ರ ಮತ್ತೆ ಬರ್ತೀನಿ. ಮೇಡಮ್ ಇದ್ರ ಬಗ್ಗೆ ನಿಮ್ ಪ್ರತಿಕ್ರಿಯೆ. ಇವಾಗ ಮಂಜುಳಾ ಕೊಂಡೂರ್ ಅವ್ರು ಹೇಳಿದ್ರು ಮೇಡಮ್, ನಾನು ಒಂದು ಮಾತ್ರ ಹೇಳಕ್ ಇಚ್ಛಾ ಪಡ್ತೀನಿ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇತ್ತು, ಸಮ್ಮಿಶ್ರ ಸರ್ಕಾರ ಮಾಡಿದ್ರು. ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡು ಇವ್ರು ಏನ್ ಮಾಡಿದ್ರು ಇಲ್ಲಿವರೆಗೂ ಕೂಡ ನಿಮಗ್ ಗೊತ್ತಿದೆ ಇವ್ರದೆಲ್ಲ. ಇವ್ರು ಇಲ್ಲಿವರೆಗೆ ರಾಜಕಾರಣ ಏನ್ ಮಾಡಿದ್ರು, ಇಲ್ಲಿವರೆಗೆ ಅವರು ಬರೇ ರೆಸಾರ್ಟ್ ರಾಜಕೀಯನ ಮಾಡಿದ್ರು. ಆದ್ರೆ ಇವತ್ತು ಆ ಕಾಂಗ್ರೆಸ್ದಲ್ಲಿ ನಮ್ಮ ರಮೇಶ್ ಜಾರಕಿಹೊಳಿ ಅವರು 30 ವರ್ಷ ಇದ್ರು, 6 ಬಾರಿ MLA ಕೂಡ ಆಗಿದ್ದಾರೆ. ಅಲ್ಲಿಂದ ಅಲ್ಲಿ ಆದ್ಮೇಲೆ ಅವ್ರು ಇವತ್ತು ಆ MLA ಉಳಿಸುವಂತ ಅವರಲ್ಲಿ ಶಕ್ತಿ ಇಲ್ಲ. ಆ MLAಗೆ ಅವರು ಇವತ್ತು ಬೇಕಾಗಿದ್ದ ಜನರಿಗೆ ಏನ್ ಸೌಕರ್ಯ ಬೇಕಾಗಿದೆ ಆ ಸರ್ಕಾರದಿಂದ ಅದು ಅನುದಾನ ಆಯ್ತು, ಯಾವ್ದೋ ಆಯ್ತು ಕೊಡಾಕ ಅವ್ರಿಗೆ ಆಗ್ತಾ ಇರ್ಲಿಲ್ಲ, ಅವ್ರ ಮಾತುಗಳನ್ನ ಕೇಳ್ತಾ ಇರ್ಲಿಲ್ಲ ಅಂತ ಹೇಳಿ ಇವತ್ತು ಬೇಜಾರ್ ಮಾಡ್ಕೊಂಡು ಅವರು ಆ ಪಕ್ಷನ ಬಿಟ್ಟು ನಮ್ಮ BJP ಪಕ್ಷಕ್ಕೆ ಬಂದಿದ್ದಾರೆ. ಅವರಿಂದ ಇವತ್ತು ಸರ್ಕಾರ ಆಗಿದೆ. ಇವತ್ತು ಜನರಿಗೆ ತುಂಬಾ ಗೊತ್ತಿದೆ, ಕರ್ನಾಟಕ ಜನರಿಗೆ ಇವತ್ತು ನಮ್ಮ ಗೋಕಾಕ್ ಕ್ಷೇತ್ರದ ಪ್ರಬಲ ವ್ಯಕ್ತಿ ಯಾರು ಅದು ಗೊತ್ತಿದೆ. ಇವತ್ತು ಇಲ್ಲಿ ಅಲ್ಲ, ಗೋಕಾಕಿಂದ ದಿಲ್ಲಿವರೆಗೂ ಕೂಡ ಇವತ್ತು ಅದು ಸಜ್ಜಾಗ್ತಾ ಇದೆ. ಇವತ್ತು ಯಾರಪ್ಪ ನಮ್ಮ ಪ್ರಬಲ ವ್ಯಕ್ತಿ ಯಾರದಾರ ಅಂತ ಜನರಿಗೆ ಗೊತ್ತಿದೆ. ಜನರು ಮೇಡಮ್ ಇನ್ನೊಂದೇನು ಅಂದ್ರೆ ರಮೇಶ್ ಜಾರಕಿಹೊಳಿ ಅವರು ಮುಂಚೆ ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನುವಂತ ಜನರ ಅಪವಾದ ಇದೆ. ನಾವ್ ಹೇಳ್ತಾ ಇರೋದಲ್ಲ, ಜನ ಹೇಳ್ತಾ ಇರೋದು. ಮೇಡಮ್ ಅವರು ಮುಂಚೆ ಕೂಡ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಯಾಕೆ ಮಾಡಿಲ್ಲ? ಉದಾಹರಣೆಗಳು ಕೊಡ್ತೀರಾ? ಕೊಡ್ತೀವಿ. ಅದ್ರಾಗ ಏನಿದೆ, ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ನೋಡಿ, ಇವಾಗ ಗೋಕಾಕಲ್ಲಿ ರೋಡ್ ಕಾಂಕ್ರೀಟ್ ರೋಡ್ ಆಗ್ತಾ ಇದೆ. ಮೇಡಮ್ ರೋಡ್ ಬಗ್ಗೆ ಹೇಳಿದ್ರೆ ಸರಿಯಾಗಿ ನೆನ್ಪು ಮಾಡಿದ್ರಿ. ರೋಡ್ ನಾನು ಹೇಳ್ತಾ ಇದೀನಿ ವೀಕ್ಷಕರೇ, 1.5 ಇಂದ 2 ವರ್ಷ ಆಯ್ತು ಹೆಚ್ಚು ಕಡಿಮೆ, ಇನ್ನೂ ನೀಟಾಗಿ ಎಲ್ಲೂ ರೋಡ್ ಆಗಿಲ್ಲ. ಇವಾಗ್ಲೂ ನೀವು ಹೋಗಿ ನೋಡಿದ್ರೆ ಇವಾಗ್ಲೂ ಕೂಡ ದುರಸ್ತಿ ನಡೀತಾ ಇದೆ ಹೊರತು ಕಂಪ್ಲೀಟ್ ಆಗಿಲ್ಲ. ಅಲ್ರಿ, ಇವ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸರಿಯಾಗಿ ಅನುದಾನ ಬಿಡುಗಡೆ ಮಾಡಲಿಲ್ಲ, ಹೆಂಗ್ ರೋಡ್ ಕಂಪ್ಲೀಟ್ ಆಗತ್ತೆ ರೀ? ಅದ ಆಗ್ಲಾರ್ಕನೆ ಇವತ್ತು ಅವ್ರು BJPಗೆ ಬಂದು ಆ ಸರ್ಕಾರ ಸಂಪೂರ್ಣವಾಗಿ ಯಾವ ಕೆಲಸ ಆಗಿದೆ ಅದನ್ನ ಹೇಳಿ ಮೇಡಮ್. ರಮೇಶ್ ಜಾರಕಿಹೊಳಿ ಏನ್ ಕೆಲಸ ಕಂಪ್ಲೀಟ್ ಮಾಡಿದ್ದಾರೆ ಅದನ್ನ ಹೇಳಿ ನಮ್ಗೆ. ಇವಾಗ ಅರ್ಥ ಆಗಿದೆ, ಅನುದಾನ ಕೊಟ್ಟಿಲ್ಲ, ಅದು ನಮ್ಗೆ ಬೇಡ. ಯಾವ್ದು ಕಂಪ್ಲೀಟ್ ಆಗಿದೆ ಅದನ್ನ ಹೇಳಿ. ನೋಡಿ ಮೇಡಮ್, ಅವ್ರು ಮಾಡಿದ್ದು ಸಾಕಷ್ಟು ಕೆಲಸಗಳದಾವ, ಜನಪರ ಮಾಡಿದ್ದು ಕೆಲಸಗಳು ಕೊಡದಾವ. ಇವತ್ತು ಅವ್ರು ಜನಪರ ಕೆಲಸ ಮಾಡ್ಲಿಲ್ಲ ಅಂದ್ರ ಇವತ್ತಿಗೆ ಅವ್ರು MLA ಆಗ್ತಿರ್ಲಿಲ್ಲ. 6 ಬಾರಿ ಅವ್ರು ಕೆಲಸ ಮಾಡಿದಾರೆ ಅಂತ ನಿರಂತರ ಇವತ್ತು 6 ಬಾರಿ MLA ಆಗಿದ್ದಾರೆ. ಸುಮ್ನೆ ಯಾರು ಓಟ್ ಹಾಕಲ್ಲ ಜನ. ಇವತ್ತು ಕೂಡ ಜನ ಅವರನ್ನೇ ಕಡಿಮೆ ಅಂದ್ರೆ 1 ಲಕ್ಷದಿಂದ ಅಂತರದಿಂದ ಅವ್ರನ್ನ ಗೆಲ್ಲಿಸಿ ಕಲಿಸುವಂತ ಕೆಲಸ ಕೂಡ 1 ಲಕ್ಷದಿಂದ ಅಂತರದಿಂದ ನೀವು ಆರಿಸ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ದೀರಾ. ಜನರಿಗೋಸ್ಕರ ಕೆಲಸ ಮಾಡಿದ್ದಾರೆ, ಜನರಿಗೆ ಹೆಲ್ಪ್ ಮಾಡಿದ್ದಾರೆ, ಅದಕ್ಕೋಸ್ಕರ ಪದೇ ಓಟ್ ಹಾಕಿದ್ದಾರೆ ಅಂತ ನೀವ್ ಹೇಳಿದ್ರೆ ನಾನು ಒಂದ್ ಮಾತು ಹೇಳ್ತೀನಿ. ಫ್ಲಡ್ ಬಂದು ಜನ ಎಷ್ಟ್ರ ಮಟ್ಟಿಗೆ ನೊಂದ್ಕೊಂಡಿದ್ರು. ತಮ್ಮ ಹೈನುಗಾರಿಕೆ ನಡೆಸ್ಬೇಕಂತ ತಂದಿಟ್ಕೊಂಡಿರುವಂತ ದನ ಕರುಗಳು ಕಚ್ಕೊಂಡು ಹೋದ್ವು, ಮನೆ ಮುಳುಗೋಯ್ತು, ಮನೇಲಿರೋ ಸಾಮಾನುಗಳು ಮುಳುಗೋಯ್ತು, ಆಸ್ತಿ ಪಾಸ್ತಿ ಹಾನಿ ಆಯ್ತು, ಹೊಲಗಳು ಹಾನಿ ಆದ್ವು. ಬಟ್ ಅಂತ ಟೈಮಲ್ಲಿ ಎಲ್ಲಿದ್ರು ನಿಮ್ ರಮೇಶ್ ಜಾರಕಿಹೊಳಿ ಅವರು? ನಮ್ಮ ರಮೇಶ್ ಜಾರಕಿಹೊಳಿ ಕೂಡ 2 ಸಲ ಬಂದಿದ್ದಾರೆ, 2 ಸಲ ಬಿಟ್ಟು 3 ಸಲ ಕ್ಷೇತ್ರಕ್ಕೆ ಬಂದಿದ್ದಾರೆ. ಜೊತೆಗೆ ಯಾರಿಗೂ ಗೊತ್ತಿಲ್ಲದೆ ಬಂದ್ ಹೋದ್ರೆ ರಮೇಶ್ ಜಾರಕಿಹೊಳಿ ಅವರು ಯಾರಿಗೂ ಗೊತ್ತಿದ್ಯಾ? ಇಲ್ಲ ಮೇಡಮ್, ಬಂದಿದ್ದಾರೆ. ನಿಮಗ್ ನಾನು ಕೂಡ ಅದನ್ನ ಇಡುವೆ ತೋರಿಸ್ತೀನಿ. ನಮ್ಮ ಹತ್ರ ಕೂಡ ಇಡುವೆ ಇದೆ. ಸುಮ್ನೆ ನೀವ್ ಏನಾದ್ರು ಹೇಳಿದ್ರೆ ಅದಾಗಲ್ಲ. ಜನರಿಗೆ ಕೂಡ ಗೊತ್ತಿದೆ. ನಮ್ಮ ಕೇಂದ್ರದ ಮಂತ್ರಿಗಳು ಕೂಡ 3 ಬಾರಿಯನ್ನ ಗೋಕಾಕ್ ಕ್ಷೇತ್ರಕ್ಕೆ ಅವರು ಕೂಡ ಬಂದು ವಿಸಿಟ್ ಅನ್ನು ಮಾಡಿದ್ದಾರೆ. ಬಾಲಚಂದ್ರ ಜಾರಕಿಹೊಳಿ ಕೂಡ ಆ ಜನರನ್ನ ಸ್ಪಂದಿಸಿದ್ದಾರೆ, ಅವ್ರಿಗೆ ರಕ್ಷಣೆ ಮಾಡಿದ್ದಾರೆ, ಅವ್ರಿಗೆ ಊಟ ವಸತಿ ಏನೋ ತೊಂದರೆ ಕೂಡ ಅವ್ರು ನಿಭಾಯಿಸಿದ್ದಾರೆ. ಬಾಲಚಂದ್ರ ಜಾರಕಿಹೊಳಿ ಮಾತು ಇವಾಗ ಬೇಡ, ನೋಡೋಣ ಫಸ್ಟ್ JDS ಮೇಡಮ್ ಹತ್ರ ಹೋಗೋಣ. ಏನ್ ಹೇಳ್ತೀರಾ ಮೇಡಮ್? ನಿಮ್ ಕಡೆಯಿಂದ ನೋಡ್ರಿ, ನಾವು ಅದನ್ನ ಮಾಡಿದವು ಇದನ್ನ ಮಾಡಿದವು ಅಂತ ಹೇಳಿ ಈಗಾಗ್ಲೇ BJP ಅವರು ಹೇಳ್ರು, ಕಾಂಗ್ರೆಸ್ದವ್ರು ಹೇಳ್ರು. ಒಂದ್ ಕ್ವಶನ್ ಕೇಳ್ತನ್ರಿ, ಅವ್ರ ಶಾಸಕರನ್ನ ಗೋಕಾಕ್ ಸಂಬಂಧಪಟ್ಟಂಗ್ ಕೇಳ್ತನ್ರಿ. 30 ವರ್ಷ ಆತ ಅವ್ರು ರಾಜಕಾರಣ ಮಾಡತ್ತಾರು. ಮೊದಲು ಗೋಕಾಕ್ ಜಿಲ್ಲಾ ಆಗ್ಲಿಲ್ಲ, 20 ವರ್ಷ ಆತ ಬರೀ ರೋಡ್ ಮಾಡತ್ತಾರ. ಇನ್ನ ಅವ್ರ ಮನಿನ ದಾಟಿಲ್ರಿ ಅದು ರೋಡ್. ಅಭಿವೃದ್ಧಿ ಅಂತಾರೆ. ಏನ್ ಅಭಿವೃದ್ಧಿ ಮಾಡಿದಾರೆ? ಅಭಿವೃದ್ಧಿ ಮಾಡಿದಾರೆ. ಮಣ್ಣಿ ಫ್ಲಡ್ ಬಂದು ಜನ ಎಲ್ಲಾ ಸಹಾಯಕತ್ರ ಹೋಗಿ ಮುಂಬೈ ರೆಸಾರ್ಟ್ನ್ಯಾಗ ಕೂತ್ ಆರಾಮ್ ಊಟ ಮಾಡಕತ್ತಿದ್ರಿ ಅವ್ರು, ಆರಾಮ್ ಊಟ. ಈಗ ಜನಕ್ಕೆ ಏನ್ ಹೇಳ್ತಾರ್ರಿ ಇವ್ರು? ಏನು ಹೇಳಂಗಿಲ್ಲ. ಗಪ್ ಮಣ್ಣಿ ಯಡಿಯೂರಪ್ಪ ನಮ್ಮ ಸಾಹೇಬ್ರು ಹೇಳ್ರು, ಲಿಂಗಾಯತ ಮತಗಳು ಅಡ್ಡ ಬರ್ಬೇಕಂತಂದ್ರು. ಅವ್ರು ಜಾತಿ ರಾಜಕಾರಣ ಮಾಡ್ತಾರೋ, ಜಾತಿ ರಾಜಕಾರಣ ಮಾಡಕ್ ಬಂದಾರೋ ಅಥವಾ ಜನರದ ಕಷ್ಟ ಸುಖ ಕೇಳಕ್ ಬಂದಾರೋ? ಒಳ್ಳೇದ. ಇವತ್ತಿನ ದಿವಸ ನಮ್ಮ ಕುಮಾರಸ್ವಾಮಿ ಅವರ 22 ತಿಂಗಳ ರಾಜಕಾರಣ ಮಾಡಿದಾರು. 22 ತಿಂಗಳ ಅಷ್ಟ CM ಅದಾರ.
32,000 ಜನರದ 1 ಲಕ್ಷದಂತೆ ಸಾಲ ಮನ್ನಾ ಮಾಡಿದ್ದಾರೆ. ಅದನ್ನ ನಿಮಗ ದಾಖಲಾತಿ ಸಮೇತ ನಾನು ಕೊಡ್ತೇನ್ರಿ. ಅದೇನಾರ ಸುಳ್ಳು ಇತ್ತಂದ್ರ ನಾ ರಾಜಕೀಯ ಬಿಟ್ಟು ಮನೆಗೆ ನಿವೃತ್ತಿ ಆಗಿ ಇವತ್ತನ ಮನೆಗೆ ಹೋಗಿ ಕುಂಡಿರ್ತೇನ್ರಿ. ಎಸ್ ಎಸ್ ಮೇಡಮ್, ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ. ಒಂದ್ ನಿಮಿಷ, ಪ್ರೇಮ ಅವ್ರು ಹೇಳಿದ್ರು ಜಾತಿ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ. ಇವತ್ತು ಅವ್ರ ಜೊತೆ ಬಂದಂತ 17 ಜನ ಶಾಸಕರು, ಅದ್ರಲ್ಲಿ ಗೊತ್ತಿರ್ಲಿ ಹಿಂದುಳಿದವರು ಎಷ್ಟು ಜನ ಶಾಸಕರಿದ್ದಾರೆ ಅಂತ ಗೊತ್ತಿರ್ಲಿ. ಮೇಡಮ್, ಹಿಂದುಳಿದವರು ಇನ್ನೊಂದು ಅದು ಬೇಡ. ಇವಾಗ ಅವ್ರು ಹೇಳಿದ ಬಗ್ಗೆ ನಾವೇನ್ ಹೇಳ್ತೀರಾ? ನಾನು ಅದೇ ಹೇಳ್ತಾ ಇರೋದು. ಅವರು ಮಾಡಿಲ್ಲ, ನೀವ್ ಹೇಳ್ತಾ ಇದ್ರಿ. ಮೇಡಮ್ ಅವ್ರು ಹೇಳ್ತಾ ಇರೋದು ಏನು, ಜಾತಿ ರಾಜಕಾರಣ ಮಾಡ್ತಾ ಇದ್ದಾರೆ ಲಿಂಗಾಯತರು. ಅವ್ರು ನಿಜ ಅಂತ ನೀವು ಹೇಳ್ತಾ ಇದ್ದೀರಾ. ಇವತ್ತು ಅವ್ರು ಜಾತಿ ರಾಜಕಾರಣ ಮಾಡ್ತಿದ್ದೀರಂದ್ರೆ ಅವ್ರ ಜೊತೆ ಇವತ್ತ ಇಲ್ಲ 17 ಜನ ಶಾಸಕರು ಇವತ್ತು ಅವ್ರ ಜೊತೆಗೆ ಬರ್ತಿದ್ದಿಲ್ಲ. ಅವ್ರು ಬಂದವರೆಲ್ಲ ಹಿಂದುಳಿದ ಜನ ಇದ್ದಾರೆ. ಯಾರು ಅದ್ರಲ್ಲಿ ಇರೋರು, ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ, ಹಿಂಬಾಲೆ ಅವ್ರು ಇರೋರು ಈ ಲಿಂಗಾಯತರ ಜನ ಇಬ್ಬರೇ ಬಂದಿರೋದು, ಉಳಿಕಿದೆಲ್ಲ ಹಿಂದುಳಿದ ಜನನೇ ಇದ್ದಾರೆ. ನೋಡ್ರಿ, ಶಾಸಕರಟ್ಟ ಅಲ್ಲ ಪಾಪ ಶಾಸಕನ ಏನ್ ಮಾಡ್ತಿರ್ ಬಿಡ್ರಿ. ನಮ್ಮ ಒಂದು ಕ್ಷೇತ್ರದಾಗ ಮಾಡುವಾರ ಜಾತಿ ನಮ್ಗೆ ಆಗ್ವತ್ಯಾಕ ನಾವು ಒಣಬಸ್ತಾಕ ರೆಡಿ ಅದಾವ. ಆದ್ರ ಇವ್ರದ್ದು ಮೊದಲು ಬಿಜೆಪಿ ತಳ RSS ಐತ್ರಲ್ಲ, ಆ ತಳ ನನ್ನ ಮೊದಲು ಎಬ್ಸಾಕೈತ್ರಿ ಜಾತಿ. ಅವ್ರಿಗೆ ಜಾತಿ 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 ಅನ್ನೋ ಹುಚ್ಚ ಹಿಡ್ದೈತಿ ಅವ್ರಿಗೆ. ಸುಳ್ಳ ಶ್ರೀರಾಮನ ಬಣ್ಣ ಬಡ್ಕೊಂಡ ಶ್ರೀರಾಮನ ಹೆಸರಲ್ಲೇ ಜಾತಿ ರಾಜಕಾರಣ ಮಾಡತ್ತಾರ್ರಿ ಅವ್ರ. ಶ್ರೀರಾಮ ಯಾರನ್ನು ಕೊಲ್ಲು ಕೊಯ್ಯಿ ಕಡಿ ಅಂತ ಹೇಳಿಲ್ರಿ ಶ್ರೀರಾಮ. ಇವ್ರು ಬರೀ ಕಡಿಯೋದು, ಕೊಲ್ಲೋದು, ಮಾಡೋದು, ಅಹಿಂಸೆ ಮಾಡೋದು ಇದೇ. ಮೇಡಮ್, ಏನ್ ಹೇಳ್ತೀರಾ ಅದ್ರ ಬಗ್ಗೆ? ನೋಡ್ರಿ ಮೇಡಮ್, ಇವ್ರಿಗೆ ಏನಿದೆ ಗೊತ್ತಾ, ಇವ್ರ ಸರ್ಕಾರ ಇವಾಗ ಬಿತ್ತು ಹೋಗಿದೆ ಕರ್ನಾಟಕದಲ್ಲಿ. ಇವ್ರ ಕೇಂದ್ರದಲ್ಲಿ ಕೂಡ ಇವ್ರ ಸರ್ಕಾರ ಇಲ್ಲ ಅಂದ ಮೇಲೆ ಅವರು ಹೇಳೋರೆ. ಅದ್ರ ಜೊತೆಗೆ ನಾನು ಇನ್ನೊಂದ್ ಹೇಳ್ತೀನಿ, ನರೇಂದ್ರ ಮೋದಿ ಅವರು ಅಸಮಾಧಾನದಿಂದ ಹೇಳ್ತಾರೆ. ನಮ್ ನರೇಂದ್ರ ಮೋದಿ ಅವರು ಇವತ್ತು ಪ್ರಬಲ ಇಲ್ಲ. ಇವತ್ತು ನಮ್ ನರೇಂದ್ರ ಮೋದಿ ಅವರು ಇವತ್ತು ಪ್ರಬಲ ಇರ್ಲಿಲ್ಲ ಅಂದ್ರೆ ಒಂದ್ ನಿಮಿಷ ₹200 ಸಬ್ಸಿಡಿ ಹಾಕ್ತಾನ ಅಂತ ಹೇಳ್ತಾನ್ರಿ. ₹200 ಸಬ್ಸಿಡಿ ಹಾಕಿ ನಮ್ಗೆ ಹೋಗ್ತಾನ. ಸಬ್ಸಿಡಿ ಈಗ ಇದ್ರನ್ನ ತಗೊಳವ್ರಲ್ರಿ ಅವ್ರ ರೊಕ್ಕ ಬಡವರು. ಇವ್ನ ಸಬ್ಸಿಡಿ ಹಣ ಹೋಗ್ ಸುಡ್ರಿ ಇವಂದ. ನಮ್ಗೆ ಇವ್ನ ಸಬ್ಸಿಡಿ ಬೇಡ. ಓಕೆ ಮೇಡಮ್, ಸಬ್ಸಿಡಿ ತಗೊಳ್ಬೇಕಾದ್ರೆ ಬಡವ್ರಿಗೆ ತಗೊಳಕ್ ಆಗಲ್ಲ ಅಂತಿದ್ದೀರಾ? ಒಂದ್ ನಿಮಿಷ ಮೇಡಮ್, ಸಬ್ಸಿಡಿನ ಅವರು ಬಡವ್ರಿಗೆ ರೀಚ್ ಮಾಡ್ತಿದ್ದಾರೆ. ಎಸ್ ಮೇಡಮ್, ಇವಾಗ ಇವ್ರು ಹೇಳ್ತಾ ಇದಾರೆ ಜಾತಿ ಬದಲು ಹೇಳಿದ್ರಲ್ಲ, ನಮ್ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತ. ಇಲ್ಲ, ಒಂದ್ ನಿಮಿಷ ಮೇಡಮ್. ಅದರಿಂದ ತಮ್ಗೇನಾದ್ರು ಲಾಸ್ ಆಗಿದೆ? ತಮ್ಮ ಸರ್ಕಾರಕ್ಕೆ ಏನಾದ್ರು ಲಾಸ್ ಆಯ್ತು? ಆರ್ಥಿಕ ಪರಿಸ್ಥಿತಿ ಬಂದ್ GDP 5ಕ್ಕೆ ಬಂದಿರ್ತೈತೆ ಅಂತ ನೋಡ್ರಿ. ಇನ್ನೇನ್ ಮಾಡ್ತೀರಿ? ಎಲ್ಲಾರು ಕೂಡಿ ಶಗನ ಬಂದ್ ನಿಂತೈತೆ ಅಂತ ನೋಡ್ರಿ. ಹೆಂಗ್ ಮಾಡೋದು ಹೇಳ್ರಿ? ಗೆಟ್ರು ಕೂಡಿ ಇವ್ ಮಾಡಿದ ₹218 ಕೋಟಿ ನೋಟ್ ಬ್ಯಾನ್ ಮಾಡಿದ. ಅಲ್ಲಿ ಇವ್ನು ಕಪ್ಪನ ಬರ್ತೈತೆ ಅಂತ ಕಪ್ಪನ ಅವ್ರು ಎಲ್ಲಿ ತಂದು ಹಾಕಿದ ಮಂದಿಗೆ? ಎಲ್ಲ 10 ಲಕ್ಷ ಹಾಕ್ತಾನು, 5 ಲಕ್ಷ ಹಾಕ್ತಾನು. ಬರೀ ಬಂಡಲ್ಲ ಇವ್ನ ಡ್ರೆಸ್, ಇವಂದ ಮಾತುಗಳ ಕೇಳಿ ಮಂದಿ ಮರಳಾಗಿ ಬಿಡ್ತೆ. ಓಕೆ ಮೇಡಮ್, ತಾವೇನ್ ಹೇಳ್ತೀರಾ? ಮೇಡಮ್, ಒಂದ್ ಮಾತು ಹೇಳ್ತಾನ್ರಿ, ವಿಧವಾ ಪೆನ್ಷನ್ ಹೆಚ್ಚು ಮಾಡ್ರಿ ಅಂದ್ರಲ್ರಿ ಅವ್ರು ಯಡಿಯೂರಪ್ಪನವ್ರ ಅಲ್ರಿ, ಕುಮಾರಸ್ವಾಮಿ ಅವ್ರು. ಇವತ್ತು ಯಾರ ಇಲ್ಲಿ ನಿಮ್ಮ ಬಾಜುಕ್ ಅಂಗವಿಕಲರು ಇದ್ರ ಕೇಳ್ರಿ, ಯಾರು ನಿಮ್ಗೆ ಅಂಗವಿಕಲರು ವೇತನ ಹೆಚ್ಚು ಮಾಡಿದಾರ ಅಂದ್ರೆ ಕುಮಾರಸ್ವಾಮಿ ಅಂತ ಹೇಳ್ತಾರ್ರಿ. ಒಂದೇದ ಅನ್ನಭಾಗ್ಯ ಯೋಜನೆ ಸಹಿತ ಇವತ್ತಿನ ದಿವ್ಸ ಕುಂಠಿತಗೊಂಡಿತ್ರಿ. ಸಿದ್ದರಾಮಯ್ಯ ಸರ್ಕಾರದಾಗ ಅನ್ನಭಾಗ್ಯ ಯೋಜನೆ ಇದ್ದದ ಅದನ್ನ ಕುಮಾರಸ್ವಾಮಿ ಅವ್ರು ಮುಂದುವರ್ಸ್ಕೊಂಡು ಹೋದ್ರಿ. ಅತಿ ಕಡಿಮೆ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವ್ರು ಎಲ್ಲಾನು ಚಲೋ ಮಾಡ್ಕೊತ ಹೊಂಟಿದ್ರಿ. ಅದನ್ನ ನೋಡಕ್ ಆಗ್ಲಾರ್ಕ ಕಾಂಗ್ರೆಸ್ ಮತ್ತು JDS ಶಾಸಕರು ಹೋಗಿ ಮುಂಬೈ ಹೋಟೆಲ್ದಾಗ ಕೂತ ಮುಂಬೈದಾಗ ಗೋಕಾಕದಾಗ ಫ್ಲಡ್ ಬಂದ 20 ಹಳ್ಳಿ ಮುಣಿಗಿರಾರಿ. ಕಾಂಗ್ರೆಸ್ ಅಂಡ್ ಬಿಜೆಪಿ ಅಂತ ಹೇಳಿದ್ರಲ್ಲ, ಒಂದ್ ನಿಮಿಷ, ಕಾಂಗ್ರೆಸ್ ಅಂಡ್ ಬಿಜೆಪಿ ಅಂತ ಹೇಳಿದ್ರಲ್ಲ, ಕಾಂಗ್ರೆಸ್ ಮತ್ತು JDS ಸೇರ್ಕೊಂಡೆ ಸಮ್ಮಿಶ್ರ ಸರ್ಕಾರ ನಡೆಸಿದ್ರು. ಹಾಗಾದ್ರೆ ಅವ್ರಿಗೆ ಗೊತ್ತಿರ್ಲಿಲ್ವಾ ನಾವ್ ಇಲ್ಲಿ ಪೆಟ್ಟು ಕೊಟ್ರೆ ಅದು ನಮಗೂ ಕೂಡ ಪೆಟ್ಟು ಬೀಳುತ್ತೆ? ಅವ್ರು ಕರೆಕ್ಟ್ ಅನ್ನ ಹೇಳ್ರಿ. ಮುಂಬೈ ತನಕ DK ಶಿವಕುಮಾರ್ ಅವ್ರು ಮುಂಬೈ ತನಕ ಹೋಗಿ ಇವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ಇವಾಗ ಫ್ಲಡ್ ಬಂದತಿ, ಇವಾಗ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಬರ್ರಿ ಇಬ್ರು ಕೂಡ ಸರ್ಕಾರ ನಡ್ಸ್ಕೊಂಡ್ ಹೋಗೋಣ ಅಂದ್ರೆ ಬರ್ಲಿಲ್ರಿ. ಅದಕ್ಕೆ ಈಗ ಬಿಜೆಪಿಯಾಗ ಹೋಗಿದಾರೆ. ಬಿಜೆಪಿಯಾಗ ಏನ್ ಮಾಡ್ತಾರ ಇವ್ರ ಜನ ನೋಡ್ತತ್ರಿ ಇವ್ರನ್ನ. ನೋಡ್ರಿ, 1 ಕಿಲೋಮೀಟರ್ ತನಕನು ರೋಡ್ ಸರಿಯಾಗಿಲ್ಲ, ಒಂದ್ ಬಸ್ ಬಿಡಲ್ದ ಮನುಷ್ಯ. ಏನ್ ಆರ್ಥಿಕ ಪರಿಸ್ಥಿತಿ ಏನ್ ಮಾಡ್ತಾರೆ ಅವ್ರು ಗೋಕಾಕ್ ಕ್ಷೇತ್ರದಾಗ? ಗೋಕಾಕದ ಮೊದಲು ಹೇಳ್ತೇನ್ರಿ ನಾನು, ಎಷ್ಟು ಅಭಿವೃದ್ಧಿ ಆಗ್ಬೇಕ್ರಿ ನಮ್ಮ ಗೋಕಾಕ್ ಅಂದ್ರ ಬೆಳಗಾವಿ ಜಿಲ್ಲಾದಾಗ ನಂಬರ್ 1 ತಾಲೂಕ್ ಅಂದ್ರ ಗೋಕಾಕ್ ಆಗ್ಬೇಕಾಗಿತ್ರಿ. ಗೋಕಾಕ್ ಜನಸಂಖ್ಯೆ ಜಾಸ್ತಿ ಐತ್ರಿ, ರೋಡ್ ಅಭಿವೃದ್ಧಿ ಇಲ್ಲ, ಏನೇನು ಒಂದೊಂದು ಅಭಿವೃದ್ಧಿ ಇಲ್ರಿ. ಅವ್ರ ಅಭಿವೃದ್ಧಿಯನ್ನು ಒಂದೊಂದು ಹೇಳಕ್ ಇಷ್ಟಪಡ್ತೇನ್ರಿ. ಒಂದ್ ರೋಡ್ ಅಭಿವೃದ್ಧಿ ಇಲ್ಲ, ಒಂದು ಶಾಲಾ ಮಕ್ಕಳಿಗೆ ಒಂದು ಬಸ್ ಪಾಸ್ ವಿತರಣೆ ಇಲ್ಲ, ಒಂದು ರೋಡ್ ಒಂದು ಅಭಿವೃದ್ಧಿ ಆಗಿಲ್ರಿ. ಒಂದು ಬಸ್ ಬಿಡಕ್ ಆಗುದಿಲ್ರಿ. ಇವತ್ತಿನ ತನಕ ರಾತ್ರಿ 8 ಮಟ ಮಕ್ಕಳು ನಿಂತ ಮನಿಗ್ ಹೋಗ್ತಾವ್ರಿ. ಅದ್ರಾಗ ನಾವು ಹೋರಾಟ ಮಾಡ್ತವ್ರಿ. ಮತ್ತ ಯಾರು ಒಂದು ಬಸ್ ಶಾಸಕರಾಗಿ ಒಂದು ಬಸ್ ಬಿಡಕ್ ಆಗ್ಲಿಲ್ಲ, ಒಂದು ಅಭಿವೃದ್ಧಿ ಮಾಡ್ಲಿಲ್ಲ ಅಂದ್ರೆ ಮುಂದೆ ಏನ್ ಮಾಡ್ತಾರೆ ಇವ್ರು ಬಿಜೆಪಿಗೆ ಬಂದ? ಇದನ್ ಮೊದಲೇ ಹೇಳ್ರಿ ನಮಗ.
ಏನ್ ಓಕೆ ಮೇಡಮ್, ಇನ್ನೊಂದು ನಿರುದ್ಯೋಗಿ ಮಹಿಳೆಯರಿಗೆ ಅಥವಾ ಮನೇಲಿರುವಂತ ಮಹಿಳೆಯರಿಗೆ ಏನ್ ಮಾಡ್ತೀರಾ? ಒಂದ್ ನಿಮಿಷ ಮೇಡಮ್, ಒಬ್ಬೊಬ್ರಾಗ ಮಾತಾಡಿ ಪ್ಲೀಸ್. ನಿರುದ್ಯೋಗಿ ಮಹಿಳೆಯರಿಗೆ ಮೇಡಮ್ ನೀವೇನ್ ಸವಲತ್ತು ತಂದು ಕೊಡ್ತೀರಾ ಅಂತ ಇವಾಗ? ಬಿಕಾಸ್ ಇವಾಗಂತೂ ಮಹಿಳೆಯರಿಗೆ ಕೆಲಸದ ತುಂಬಾನೇ ಅವಶ್ಯಕತೆ ಇದೆ. ಫ್ಲಡ್ ಬಂತು, ಎಲ್ಲ ತುಂಬಾ ಲಾಸ್ ಆಗಿದೆ. ಎಲ್ಲರೂ ಈಕ್ವಲ್ ಕೆಲಸ ಮಾಡುವಂತ ಪರಿಸ್ಥಿತಿ ಇವಾಗ. ಸೊ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅಕಸ್ಮಾತ್ ನಿಮ್ ಸರ್ಕಾರ ಬಂತು ಅಂದ್ರೆ ಈ ತರ ಮಾಡ್ತೀವಿ ಅಂತ ಪ್ರಣಾಳಿಕೆ ಏನಾದ್ರು ನಿಮ್ಗೆ ಹೇಳ್ಕೊಟ್ಟಿದ್ದಾರೆ ಈ ತರ ಮಾಡ್ತೀವಿ ಅಂತ? ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಮೇಡಮ್, ಸರ್ಕಾರ ಅಂತೇ ಆಗ್ಲೇ ಆಗಿದೆ. ಇನ್ನು ಕಂಟಿನ್ಯೂ 3.5 ವರ್ಷ ನಮ್ಮ ಸರ್ಕಾರ ಉಳಿಬೇಕಂತ ಇವತ್ತು ಬೈ ಎಲೆಕ್ಷನ್ ನಡೀತಾ ಇದೆ. ಇನ್ನು ನೀವು ಮಹಿಳೆಯರಿಗೆ ಏನು ನೀವು ಸವಲತ್ತನ್ನು ಕೊಡ್ತೀರಾ ಅಂತ ಕೇಳಿದ್ರಲ್ಲ, ನಾನು ಮಾತ್ರ ಇದನ್ನ ಹೇಳ್ತೀನಿ. ಇವತ್ತು ನಮ್ಮ ಗೋಕಾಕದಲ್ಲಿ ನಿಂತಿರ್ತಕ್ಕ ಕ್ಯಾಂಡಿಡೇಟು ಇಷ್ಟು ಪ್ರಬಲವಾದ ವ್ಯಕ್ತಿ ಇದಾರಲ್ಲ, ಪ್ರಬಲವಾದ ವ್ಯಕ್ತಿ ಮೇಡಮ್, ಬಟ್ ಅವ್ರಿಗೆ ಬೆಲೆ ಸಿಕ್ಕಿಲ್ಲ ಅಂತ ಪಕ್ಷ ಬಿಟ್ಟು ಬಂದ್ರು. ಪ್ರಬಲ ವ್ಯಕ್ತಿ ಇದ್ದಾರೆ. ಇವತ್ತು 3.5 ವರ್ಷ ಅದು ಮುಂದೆ ಸರ್ಕಾರ ಹೊರತ್ತೆ. ಆ ಪ್ರಬಲ ವ್ಯಕ್ತಿಯವರು ಇವತ್ತು ನಮ್ಮ ಗೋಕಾಕ್ ಕ್ಷೇತ್ರಕ್ಕೆ ಯಾವ ರೀತಿ ಮಹಿಳೆಯರಿಗೆ ಸಬಲೀಕರಣ ಕೊಡ್ಬೇಕು ಅನ್ನುವಂಥದ್ದು ದೃಷ್ಟಿಕೋನದಿಂದ ಮೇಡಮ್ ಇಷ್ಟ ದಿನ ಅವ್ರ ಸರ್ಕಾರದಲ್ಲಿ ಇದ್ರು ಕೂಡ ಕೆಲಸ ಮಾಡಿಲ್ಲ. ಇವಾಗ ನಿಮ್ ಪಕ್ಷಕ್ಕೆ ಬಂದ ತಕ್ಷಣ ಏನು ಸೂಪರ್ ಪವರ್ ಅಪವಾದ ಮಾಡ್ತಾರಂದ್ರೆ ಅದನ್ನ ನಂಬಕ್ಕಾಗಲ್ಲ. ಇವಾಗ ಅವ್ರು ಹೇಳಿದ್ರು ಮೇಡಮ್, ಏನಂತ ಹೇಳಿದ್ರು, ಒಂದ್ ನಿಮಿಷ, ಇದು ನಾವು ಹೇಳ್ತೇವೆ, ನಾವು ಸುಳ್ಳು ಹೇಳಂಗಿಲ್ರಿ. ಇಲ್ಲ, ಒಂದ್ ನಿಮಿಷ, ರೀತಿ ಬಂದ್ರಿ ಪ್ಲಾಟ್ ಬಂದಾಗ ಸತೀಶ್ ಅನ್ನೋರು ಅವ್ರ ಕ್ಷೇತ್ರ ಬೇರೆ, ನಮ್ ಕ್ಷೇತ್ರ ಬೇರೆ. ನಾನು ಹೇಳ್ಬೇಕು ಇವಾಗ ಮೇಡಮ್, ನಮ್ ಸರ್ಕಾರದಿಂದ ಇವತ್ತ ಪಕ್ಕದಲ್ಲಿ ರಾಜ್ಯ ಸರ್ಕಾರ, ಮಹಾರಾಷ್ಟ್ರದ ಸರ್ಕಾರದಲ್ಲಿ ಇವತ್ತು ಸಿಎಂ ಅವರು 1 ಲಕ್ಷ ಘೋಷಣೆ ಮಾಡಿದ್ದಾರೆ ಫ್ಲಡ್ ಬಂದಲ್ಲಿ. ಇವತ್ತು BS ಯಡಿಯೂರಪ್ಪ ಅವರು 5 ಲಕ್ಷ ಘೋಷಣೆ ಮಾಡಿದ್ದಾರೆ. ಪ್ರತಿ ಅವ್ರಿಗೆ ಅವ್ರು ಉಣ್ಣಾಕ್ ಬೇಡ್ರಿ. ಆ ಹಳ್ಯಾಗ ಯಡಿಯೂರಪ್ಪನವ್ರು ಬರ್ದು ಕೊಟ್ರು, ಅದನ್ನ ನಾವು ತಗೊಂಡ್ ನಿಂತೀವಿ. ಉಣ್ಣಾಕ್ ಬೇಕಲ್ರಿ, ಪಾಪ ಸೆಂಟ್ ಬಡ್ಕೊಂಡ ನೋಡ್ರಿ, ಕರೆಂಟ್ ಇಲ್ಲ ನೋಡ್ರಿ, ಅಲ್ಲಿ ಹೋಗ್ರಿ ನೋಡ್ರಿಲ್ಲ ನೀವು ಪ್ರಶ್ನೆ ನೋಡ್ರಿ ಅವ್ರ ಅಲ್ಲಿ ಹೆಂಗ್ ಸಟ್ ಬಡ್ದಾರು, ಹೆಂಗದಾರು. ಆ ಚೆಕ್ ತಗೊಂಡ್ ಏನ್ ಮಾಡಾರ, ಅಲ್ಲಿ ಅವ್ನ ಹಳ್ಯಾಗ ಲಿಸ್ಟ್ ಬಿಡುಗಡೆ ಮಾಡಿದಾರ ನೋಡ್ರಿ ಯಡಿಯೂರಪ್ಪನವ್ರು ಹಳ್ಯಾಗ ಬಿಡುಗಡೆ ಮಾಡ್ಯಾರು. ಆ ರೊಕ್ಕ ಇವ್ರ ಅಂತ್ಯಕದಾವು ಇಟ್ಕೊಂಡಿನ ಮಾತು ಹೇಳ್ಕೊತ್ ಕೂತಾರ. ರೂಪಾಯಿ ಬಂದಿಲ್ರಿ ಚೆಕ್. ಪಾಪ ಸ್ಥಳೀಯ ಸ್ಪಾಟ್ ಮೇಲೆ ಕೊಡುವಂತ 10,000 ರೂಪಾಯಿ ಪರಿಹಾರ ಧನ ಬಂದಿಲ್ಲ ಇನ್ನ ಜನರ ಖಾತೆಗೆ. ಇನ್ನ ಪರಿಸ್ಥಿತಿ ಏನ್ ತಿಳಿ ಮಾಡ್ತಾರ್ರಿ ಇವ್ರು? ಏನ್ ಪರಿಸ್ಥಿತಿ ತಿಳಿ ಮಾಡ್ತಾರ ಇವ್ರು? ಮೊದಲ ಇವ್ರಿಗೆ 10,000 ಮುಟ್ಟಿದಿಲ್ಲ ಅಂತ ಜನರಿಗೆ ನಾವು ಕೊಡ್ಬೋದಾ? ಇಲ್ಲ, ನಾವು ನಿಮ್ಮ ಚಾನಲ್ಗೆ ಬರ್ತೀವಿ, ನಾನು ದಾಖಲಾತಿ ತಗೊಂಡರೆ ಬರ್ತೀನಿ. 10,000 ಜನರಿಗೆ ಬಂದಿದ್ದಿಲ್ಲ ಅಂತ ನಾವು ತೋರಿಸ್ತೀವಿ. ಸುಮ್ನೆ ಏನೋ ಒಂದು ಅಪವಾದ ಮಾಡಿದ್ರೆ ಅದಲ್ಲ ಆಗಲ್ಲ. ನನಗೆ ಇವತ್ತು ನೀವು ದಾಖಲಾತಿ ಕೊಡ್ತೇನೆ ಅಂದ್ರೆ ನಿಮ್ ಜೊತೆ ನಾ ಮಾತಾಡಕ್ ಸಿದ್ಧ ಅದನ್ನು. ನೀವ್ ಎಲ್ಲಿ ಕರಿತೀರಿ ನಾನು ಕರಿ, ನಾವು ಬರ್ತೇನೆ. ಮೇಡಮ್ ಅವ್ರು ನೇರವಾಗಿ ಸವಾಲ್ ಹಾಕ್ತಾ ಇದಾರೆ ನಿಮಗೆ. ದಾಖಲಾತಿಗಳನ್ನ ತೋರಿಸೋಗಿರಿ, ತೋರಿಸಿ ನಾನು ಬಂದ್ಬಿಟ್ಟು ನೋಡ್ತೀನಿ ಅನ್ನುವಂಥದ್ದು. ಓಕೆ, ಅವ್ರ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಓಕೆ ಮೇಡಮ್, ಇದ್ರ ಬಗ್ಗೆ ತಮ್ಮ ಅರ್ಬಾವಿ ಶಾಸಕರು, ಸನ್ಮಾನ್ಯ ಅತ್ನಿ ಶಾಸಕರು ಅವ್ರು ಇವ್ರು ಅಂತ ಹೇಳ್ರಿ. ನಮ್ಮ ಗೋಕಾಕದ ಅಟ್ಟ ಹೇಳಾಕತ್ತನ್ರಿ ನಾನು. ನಮ್ಮ ಗೋಕಾಕದಾಗ ಇನ್ಕಾ ಮಠ ಏನು ಅಭಿವೃದ್ಧಿ ಆಗಿಲ್ರಿ. ಒಂದೇದ ನಮ್ಮ ಗೋಕಾಕದಾಗ ಎಲ್ಲಾ ಸಂಘಟನೆ ಜಿಲ್ಲಾ ಮಾಡಕ್ ಹೋದ್ರೆ ಎಲ್ಲಾ ಸಂಘಟನೆಗಳನ್ನ ನುಂಗಿ ನೀರ್ ಹಾಕಿದವ್ರ ನಮ್ಮ ಸನ್ಮಾನ್ಯ ಹಿಂದಿನ ಶಾಸಕರು, ಈಗ ಅನಾರ ಶಾಸಕರು, ಗೋಕಾಕ ಶಾಸಕರು. ಒಂದೇದ್ರಿ ಈಗ ನಮ್ಮ ಜಿಲ್ಲಾ ಮಾಡಕ್ ಹೋರಾಟ ಮಾಡಾಕತ್ತದಂದ್ರ ವಕೀಲ ವೇದಿಕೆ ಬಂದಾರಿ. ಅದನ್ನ ಬಿಟ್ಟ ಸನ್ಮಾನ್ಯ ಶಾಸಕರು ಏನು ಮಾಡೇ ಇಲ್ಲ, ಏನು ಮಾಡಿಲ್ಲ, ಏನು ಮಾಡಂಗಿನೂ ಇಲ್ಲ. ಅವ್ರು ನೋಡಿ ಈಗ ನೋಡ್ರಿ 25 ವರ್ಷ ಆತ ಏನು ಅಭಿವೃದ್ಧಿ ಹೆಣ್ಮಕ್ಳಿಗೆ ಮಾಡಲ್ದವ್ರ, ಕೆಲಸ ಕೊಡಲ್ದವ್ರ ಒಂದು ಜಿಲ್ಲಾ ಮಾಡಕ್ ಬಿಡುವಾರ. ಒಂದು ಜಿಲ್ಲಾ ಮಾಡಿರೋರ್ಗೆ ಏನ್ ಆಕತ್ರಿ? ಅವ್ರಿಗೆ ನೀಗಲ್ದೈತ್ರಿ. ಜಿಲ್ಲಾ ಮಾಡ್ತಾನಂತ ಹೇಳಿ ಅವ್ರ ರಾಜೀನಾಮೆ ಕೊಡ್ಲಿಲ್ಲ, ಒಂದು ಅಭಿವೃದ್ಧಿ ಮಾಡ್ತಾನಂತ ಹೇಳಿ ರಾಜೀನಾಮೆ ಕೊಡ್ಲಿಲ್ಲ. ಮುಂಬೈ ನೋಟ್ ತಮಗೆ ಅಧಿಕಾರ ಸಿಕ್ಕಿಲ್ಲ ಅಂತ ಹೇಳಿ, ತಮಗೆ ಅಧಿಕಾರ ಸಿಕ್ಕಿಲ್ಲ ಅಂತ ಹೇಳಿ ಇವ್ರು ರಾಜೀನಾಮೆ ಕೊಟ್ಟಿರುವಂತದ್ದು. ಅವ್ರು ಪ್ರಶ್ನೆ ಕೇಳ್ತಾ ಇದಾರೆ, ಉತ್ತರ ಕೊಡುವವರೆಗೆ ಸುಮ್ನೆ ಇರಬೇಕು, ಇಲ್ಲಾಂದ್ರೆ ನಾವು ಉತ್ತರ ಕೊಡಕ್ ಕಷ್ಟ ಆಗತ್ತೆ. ಯಾಕಂದ್ರೆ ಸರಿನಾ, ಅವ್ರು ಹೇಳ್ತಾ ಇರ್ತಾರೆ, ನಾವು ನಡು ಏನ್ ಮಾತಾಡಲ್ಲ. ಅದು ನಾನು ಹೇಳ್ತಾ ಇರೋದು, ನಾವು ಕೊಡುವವರೆಗೆ ಸುಮ್ನೆ ಇರ್ಬೇಕು. ಮೇಡಮ್ ಒಬ್ಬೊಬ್ಬರಿಗೆ ಮಾತಾಡಿ ಆಯ್ತಾ? ಮತ್ತೆ ನಮಗೂ ಕಷ್ಟ ಆಗತ್ತೆ. ಇಲ್ಲ ಹೇಳಿ ಮೇಡಮ್, ನೀವ್ ಹೇಳಿ. ಅವ್ರು ಹೇಳಿದ್ರು ಇವಾಗ 25 ವರ್ಷ ಕೇಳ್ತೀನಿ. ಇವಾಗ ಅವ್ರಿಗೆ ನನ್ನ ಪ್ರಶ್ನೆ ಇದೆ. ನಮ್ಮ ದೇಶದ ಪ್ರಧಾನ ಮಂತ್ರಿಯವರು ಇಂದಿರಾ ಗಾಂಧಿ ಅವರು ಎಷ್ಟು ವರ್ಷ ಇದ್ರು ಅದು ಎಲ್ಲರಿಗೂ, ಇಡೀ ಜನರಿಗೆ ಕೂಡ ಗೊತ್ತಿದೆ. ನಾನೊಂದು ಪ್ರಶ್ನೆ ಮಾಡ್ತೀನಿ. ಅವ್ರಿಗೆ ಮಹಿಳೆಯರ ಕಷ್ಟ ಏನು ಅಂತ ಪ್ರತಿಯೊಬ್ರು ಮಹಿಳೆಗೆ ಕೂಡ ಗೊತ್ತಿರುತ್ತಲ್ಲ. ಗಂಡ್ಮಕ್ಳಿಗೆ ಗೊತ್ತಾಗಲ್ಲ, ಮಹಿಳೆಯರಿಗೇನೆ ಗೊತ್ತಿರುತ್ತೆ ಮಹಿಳೆಯರ ಕಷ್ಟ. ಅವ್ರು ಇದ್ದಾಗ ನಮ್ಮ ತಾಯಂದ್ರು ಏನು ಹೊಲದಲ್ಲಿ ಹೋಗಿ ಕಸವನ್ನು ಕೆತ್ತಿ ಕಟ್ಟಿಗೆ ಗುಡಿಸಿ ಎಲ್ಲ ತಂದು ಚಾ ಮಾಡಿ ಕುಡಿದು ಮುಂಚೆ ಅಡಿಗೆ ಮಾಡ್ಬೇಕು. ಇವತ್ತು ನಮ್ಮ ದೇಶದ ಪ್ರಧಾನ ಮಂತ್ರಿಯವರು ಮಹಿಳೆಯರಿಗೋಸ್ಕರ ಇವತ್ತು ಮನೆಗೆ ಗ್ಯಾಸ್ ಅನ್ನು ವಿತರಣೆ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ? ಮಹಿಳೆಯರ ಕಷ್ಟ ಕಣ್ಣೀರು ಒರೆಸುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ನಮ್ಮ ಶ್ರೀಮಾನ್ಯ ನರೇಂದ್ರ ಮೋದಿ ಅವರು ಅಂತ ಹೇಳಿ
ನಾನು ಹೆಮ್ಮೆಯಿಂದ ಹೇಳ್ತೇನೆ ಇದನ್ನ. ಓಕೆ ಮೇಡಮ್, ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ. ನೋಡ್ರಿ, ಈಗ ನಿಮಗೊಂದ್ ಮಾತು ಹೇಳಿನಿ. ಈಗ ನಾ ಸಿಲಿಂಡರ್ ಬಂತು 800 ಆತ್ರಿ. ಡಿಕ್ಸ್ ಬಿಲ್ ಇತ್ತು ಒಂದು 100 ರೂಪಾಯಿ. ಡಿಕ್ಸ್ ಬಿಲ್ 500 ತಂದಿಟ್ರಿ. ಆಮೇಲೆ ಮತ್ ಹೊಳೆ ತಿರುಗಿ ಈಗ ಉಳ್ಳಾಗಡ್ಡಿ ರೇಟ ಒಂದು 100 ರೂಪಾಯಿ ಬಂದಿತ್ರಿ. ಬೆಳ್ಳುಳ್ಳಿ ಪಾವ್ ಕಿಲೋಕ 60 ರೂಪಾಯಿ ಬಂದಿತ್ರಿ. ಇದು ಮನಿ ಸಾಮಾನ್ರ. ಇದು ಹೆಣ್ಮಕ್ಳು ತಿನ್ನೋದನ ರೀ. ಇದು ಹೆಣ್ಮಕ್ಳು ಮಾಡೋದನ ರೀ. ಗಣಸ ಅವೇನು ಅರಿವಿ ಹಾಕೋದಾನ ಹೋಗ್ಬಿಡ್ತಾನ. ಆದ್ರೆ ಮೇಡಮ್ ಒಂದ್ ನಿಮಿಷ ಮೇಡಮ್, ಆದ್ರೆ ನರೇಂದ್ರ ಮೋದಿ ಅವರು ಹೋಗ್ಬಿಟ್ಟು ಹೊಲದಲ್ಲಿ ಕೆಲಸ ಮಾಡಲ್ಲ, ಅವ್ರ ರೇಟ್ ಜಾಸ್ತಿ ಮಾಡಲ್ಲ. ಫ್ಲಡ್ ಬಂತು, ಒಂದ್ ನಿಮಿಷ, ಫ್ಲಡ್ ಬಂತು, ಹೊಲದಲ್ಲಿ ಎಲ್ಲ ಹಾಳಾಯ್ತು, ಬೆಳೆಗಳು ಹಾಳಾಯ್ತು. ಆ ಕಾರಣದಿಂದ ತರಕಾರಿ ರೇಟ್ ಎಲ್ಲ ಜಾಸ್ತಿ ಆಗಿದೆ, ನಾನು ಒಪ್ಕೊಂತೀನಿ. ಬಟ್ ಅವ್ರು ಹೇಳ್ತಿರೋದು ಏನಂದ್ರೆ LPG BPL ಕಾರ್ಡ್ ಇರೋರಿಗೆ ಫ್ರೀ ಆಗಿದೆ, ಸಬ್ಸಿಡಿ ತಗೊಂಡ್ಬಿಟ್ಟು ಸಬ್ಸಿಡಿಯಿಂದ ಬೇರೆ ಬಡ ಜನರಿಗೆ ಹೆಲ್ಪ್ ಆಗ್ತಿದೆ, ಅವ್ರು ಸಿಲಿಂಡರ್ ಕೊಡ್ತಾ ಇದಾರೆ ಅನ್ನೋಂಥದ್ದು. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಸಬ್ಸಿಡಿ ಕೊಡತಾರ್ರಿ, ಫ್ರೀ ಕೊಟ್ರ ಬಿಡ್ರಿ. ಗ್ಯಾಸ್ ಕೊಟ್ರ ಫ್ರೀ ಗ್ಯಾಸ್ ಕೊಟ್ಟ ಅಂತಾರ. ಆತ್ರಿ, ಫ್ರೀ ಕೊಟ್ರ ಈಗ ಉಳ್ದಿದ್ದೆಲ್ಲ ತಂದ್ ಮ್ಯಾಲ ಇಟ್ರಿ ತಲಿ ಮ್ಯಾಲ, ಅದನ್ನೆಲ್ಲ ಹೊರವ್ರ ಯಾರ್ರಿ? ಆ ಪುಕ್ಷಟ್ಟಿ ಗ್ಯಾಸ್ ಅಂತ ನಾವ್ ಸುಟ್ಕೊಳ್ಳು. ವೆರಿ ನೈಸ್. ಓಕೆ ಮೇಡಮ್, ನಾವು ಕೇಂದ್ರ ಸರ್ಕಾರದ ಮಾತಾಡಂಗಿಲ್ರಿ. ಯಾಕಂದ್ರೆ ಎಲ್ಲಾರು ಮಾಡಿದಾರ. ಸನ್ಮಾನ್ಯ ದೇವೇಗೌಡರು ಮಾಡಿದಾರು, ಇಂದಿರಾ ಗಾಂಧಿನೂ ಮಾಡಿದಾಳು, ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದಾರು, ಒಪ್ಕೋತೇನ್ರಿ. ಈಗ ಒಂದ್ ಕ್ವಶನ್ ಕೇಳ್ತೇನ್ರಿ ನಾನು. ಸನ್ಮಾನ್ಯ ಯಡಿಯೂರಪ್ಪನವ್ರ ಏನ್ ಮಾಡತ್ತಾರಲ್ಲ ಅದು ಬಹಳ ತಪ್ಪೈತ್ರಿ. ಕರ್ನಾಟಕ ರಾಜ್ಯದಾಗ ಸರ್ಕಾರ ಕೆಡವಾಕ ಅವರ ಮೊದಲ ಕಾರಣೀಭೂತ್ರಿ. ರಾಜ್ಯ ಸರ್ಕಾರ ಕೆಡಬಾರ್ದಾಗಿತ್ತು, ಒಂದೇದು. ಎರಡನೇದು, ಇವತ್ತಿನ ದಿವಸ ಕುಮಾರಸ್ವಾಮಿ ಅವ್ರ ಪೈಲಾ ಸಾಲ ಮನ್ನಾ ಒಂದ್ 24 ತಾಸ್ನಾಗ ಸಾಲ ಮನ್ನಾ ಮಾಡ್ತಾನ ಹೇಳ್ರಿ. ಯಡಿಯೂರಪ್ಪನವ್ರು ಇನ್ಕಮ್ ಮಟ್ಟ 20 ತಿಂಗಳ ಹಾಕ್ಬತ್ರಿ, ಇನ್ನ ಸಾಲ ಮನ್ನಾನ ಇಲ್ಲ. ಸನ್ಮಾನ್ಯ ಇವ್ರು ಕುಮಾರಸ್ವಾಮಿ ಅವರು ಪೈಲಾ 1 ಲಕ್ಷ ಸಾಲ ಮನ್ನಾ ಮಾಡ್ರಿ. ಸಾಲ ಮನ್ನಾ ಮಾಡಿ ರೈತರ ಕಷ್ಟ ನಷ್ಟಕ್ಕೆ ನೇರವಾಗಿ ಯಾರೇ ಇವತ್ತಿನ ದಿವಸ ಗ್ರಾಮೀಣ ವಾಸ್ತವ್ಯ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಮ್ಮ ರಾಜ್ಯದಾಗೂ ಗೊತ್ತಿಲ್ಲ, ರಾಷ್ಟ್ರದಾಗೂ ಗೊತ್ತಿಲ್ಲ. ಗ್ರಾಮ ವಾಸ್ತವ್ಯವನ್ನು ಹಾಕೊಂಡು ಜನರ ಕಷ್ಟ ನಷ್ಟ ನೇರವಾಗಿ ಕೇಳುವಂತ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅಂತ ಹೇಳ್ತೇನ್ರಿ. ಓಕೆ ಥ್ಯಾಂಕ್ ಯು ಇಷ್ಟೊತ್ತು ಮಾತಾಡಿದಕ್ಕೆ. ಅಂಡ್ ಇನ್ನೊಂದು ಲಾಸ್ಟ್ ಕ್ವೆಶನ್ಸ್ ನಿಮ್ ಎಲ್ರಿಗೂ ಜನರಲ್ ಆಗಿ ಕೇಳ್ತಾ ಇದ್ದೀನಿ. ಇವಾಗ ಎಷ್ಟೋ ಜನ ನೀವ್ ಹೇಳಿದ್ರಿ ಉದ್ಯೋಗದ ಬಗ್ಗೆ ಆಯ್ತು, ಮನೇಲಿರೋ ಮಹಿಳೆಯರ ಬಗ್ಗೆ ಆಯ್ತು. ಎಷ್ಟೋ ಜನ ಎಲ್ಲಾ ಕಡೆ ನೋಡ್ತಾ ಹೋದ್ರೆ ಪ್ರತಿ ಸರಿ ಎಕ್ಸಾಮ್ಸ್ ಅಲ್ಲಿ ಹುಡುಗಿರು, ಲೇಡೀಸ್ ಎತ್ತಿದ ಕೈ ಯಾವಾಗ್ಲೂ ಅವರೇ ಫಸ್ಟ್ ಬರೋದು. ಅಂಡ್ ಎಷ್ಟೋ ಜನ ಹುಡುಗಿರು ಏನಾಗ್ತಾರೆ, ತುಂಬಾ ಟ್ಯಾಲೆಂಟೆಡ್ ಇರ್ತಾರೆ, ತುಂಬಾ ಜಾಣ್ ಇರ್ತಾರೆ. ಬಟ್ ಆರ್ಥಿಕ ಪರಿಸ್ಥಿತಿಯಿಂದ ಅವ್ರ ಟ್ಯಾಲೆಂಟ್ ಅಲ್ಲೇ ಮಣ್ಣಾಗಿ ಹೋಗುತ್ತೆ, ಅವ್ರ ಮುಂದೆ ಓದೋದಿಕ್ಕಾಗಲ್ಲ. ಸೊ ಅಂತವ್ರಿಗೆ, ಅಂತ ಹೆಣ್ಣು ಮಕ್ಕಳನ್ನ ನೀವು ಗುರುತಿಸಿ ಅವ್ರನ್ನ ಶಾಲಾ ಶಿಕ್ಷಣ ಮುಂದುವರಿಸುವಂತದ್ದಾಗಿರ್ಬೋದು, ಅಥವಾ ಅಂತ ಬಡ ಹೆಣ್ಮಕ್ಳನ್ನ ಗುರುತಿಸಿ, ಟ್ಯಾಲೆಂಟ್ ಇರುವಂತ ಹೆಣ್ಮಕ್ಳನ್ನ ಗುರುತಿಸಿ ಸಣ್ಣ ಕೈಗಾರಿಕೆ ಅಂತ ಈ ತರ ಏನೋ ತಯಾರು ಮಾಡಿ ಅಂತವ್ರಿಗೆ ಉದ್ಯೋಗ ಕೊಡುವಂಥದ್ದು ಅಥವಾ ಅವ್ರಿಗೆ ಶಿಕ್ಷಣ ಕೊಡುವಂಥದ್ದು ಯಾವ್ದಾದ್ರು ಯೋಜನೆಗಳು ನೀವು ಮಾಡ್ಕೊಂಡಿದ್ದೀರಾ, ಅಥವಾ ನಿಮ್ಮ ಪಕ್ಷ ಕಡೆಯಿಂದ ಆ ಥರ ಏನೋ ಪ್ಲಾನ್ಸ್ ಬಂದಿದಾವ? ದಯವಿಟ್ಟು ಇದ್ರ ಬಗ್ಗೆ ಮಾತಾಡಿ ಮೇಡಮ್. ಈಗಾಗಲೇ ನಮ್ಮ ಸರ್ಕಾರ ಅಂತಿ ಸಾಕಷ್ಟು ಮಹಿಳೆಯರಿಗಂತಿ ಸ್ಕೀಮನ್ನು ಕೊಟ್ಟಿದೆ. ಓಕೆ, ಇನ್ನು ಮುಂದೆ ನಮ್ಮ ಪ್ರಣಾಳಿಕೆನ ಆಗ್ಲೇ ನಮ್ಮ ಸರ್ಕಾರ ಆದ್ಮೇಲೆ ಮಹಿಳೆಯರಿಗೆ ಏನೇನ್ ಮಾಡ್ಬೇಕು ಪ್ರಣಾಳಿಕೆ ಇಲ್ಲ. ಇವಾಗ ನಾನ್ ಕೇಳಿರೋ ಮುಖ್ಯ ಪ್ರಶ್ನೆ ಅಂದ್ರೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ನಾನು ಕೇಳ್ತಾ ಇರೋದು. ಅದೇ ಒಂದ್ ನಿಮಿಷ, ಇವಾಗ 3 ತಿಂಗಳಾಯ್ತು ಸರ್ಕಾರ ಆಗಿ ಮೇಡಮ್. ನಮ್ದು 3 ತಿಂಗಳಲ್ಲಿ ನಾವು ಪ್ರಣಾಳಿಕೆ ಕೂಡ ಬಿಡುಗಡೆ ಮಾಡಿದೀವಿ. ಈಗಾಗಲೇ ಸಾಕಷ್ಟು ಸ್ಕೀಮ್ಗಳು ಕೂಡ ಬಂದಿದಾವೆ. ಇನ್ನು ಏನಿದೆ, ಇದೇನು ಇನ್ನು ಅಂತಾರಲ್ಲ, ಮತ್ತೆ ಒಳ್ಳೆಯ ಸರ್ಕಾರ ಆಗುವಂತ ಪರಿಸ್ಥಿತಿ ಏನ್ ಬರಲ್ಲ. ಇದೇ ಸರ್ಕಾರ ಮುಂದೆ ಇರುತ್ತೆ. ರಮೇಶ್ ಜಾರಕಿಹೊಳಿ ಅವರು ಇಲ್ಲಿ ಕರ್ನಾಟಕದಲ್ಲಿ ಉಪಚುನಾವಣೆಯಲ್ಲಿ ಇವತ್ತು 15 ಉಪಚುನಾವಣೆ ಇವಾಗ ನಡೀತಾ ಇದೆ. 15ಕ್ಕೂ 15 ನಾವು ಗೆಲ್ತೀವಿ. ಒಳ್ಳೆ ನಮ್ಮ ಸರ್ಕಾರ ಕೂಡ ಇರುತ್ತೆ. ನೀವು ವಿದ್ಯಾರ್ಥಿನಿ ಬಗ್ಗೆ ಏನ್ ಕೇಳಿದ್ರಲ್ಲ, ಅದಕ್ಕೂ ಕೂಡ ಇವತ್ತು ನನಗೊಂದು ಖುಷಿ ಇದೆ ಮೇಡಮ್. ಏನ್ ಗೊತ್ತಾ, ನಮ್ಮ ಗೋಕಾಕ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇವತ್ತು ಶ್ರೀಮಾನ್ಯ ಅಮಿತ್ ಶಾ ಅವರು, ಯಡಿಯೂರಪ್ಪ ಅವರು ಉಪಮುಖ್ಯಮಂತ್ರಿಯನ್ನ ಆಗ್ಲೇ ಘೋಷಣೆ ಮಾಡಿದ್ದಾರೆ. ಇಲ್ಲಿವರೆಗೂ ಇಲೆಕ್ಷನ್ ಆದ್ಮೇಲೆ ಯಾರು ಏನಾಗ್ತಾರಂತ ಘೋಷಣೆ ಮಾಡ್ತಾ ಇದ್ರು. ನೋಡ್ರಿ, ಮಾನ್ಯ ಮುಖ್ಯಮಂತ್ರಿ ಅವರು ಯಡಿಯೂರಪ್ಪನವರು, ಮಾನ್ಯ ಮುಖ್ಯಮಂತ್ರಿ ಅವರು, ಅವ್ರಿಗೊಂದು ಕಾನೂನು, ಇಡೀ ದೇಶಕ್ಕೊಂದು ಕಾನೂನು. ನೋಡ್ರಿ ಎಷ್ಟ್ ಚಂದದಾರು. ಈಗ ನೀತಿ ಸಂಹಿತೆ ಜಾರಿ ಐತಿ. ಲಿಂಗಾಯತರ ಮತಗಳು ಅಷ್ಟೇ ಸೆಳೆಯುವುದಕ್ಕಾಗಿ ಬಂದಿದ್ದೇನೆ. ಮತ್ತು ಇವರು ಇನ್ನು ಮುಂದಿನ DCM ಮತ್ತು ಮುಂದಿನ ನೀರಾವರಿ ಮಂತ್ರಿ ಅಂತ ಹೇಳಿಕೆಗಳನ್ನು ಕೊಡ್ತಾರೆ ಅಂತಂದ್ರೆ ನಾವು ಸಾರ್ವಜನಿಕರು ಕೂಡ ಇವ್ರ ಮೇಲೆ ಕೇಸ್ ಹಾಕಬಹುದು. ಸಾರ್ವಜನಿಕರು ಕೂಡ ಇವ್ರ ಮೇಲೆ ಕೇಸ್ ಹಾಕ್ಬಹುದು ಅಲ್ವಾ? ಒಳ್ಳೆ ಸ್ಥಾನದೊಳಗಿರುವಂತ ವ್ಯಕ್ತಿಗಳು
ಇವ್ರಿಗೆ ನೀವು ಜನರಲ್ ನಾಲೆಜ್ ಅನ್ನು ಹೇಳ್ಕೊಡ್ಬೇಕು ಮತ್ತೆ ಇವರಿಗೆ ಒಳ್ಳೆ ರೀತಿಯನ್ನ ಕಲಿಸಬೇಕಾದಂತ ಸ್ಥಿತಿ ನಮ್ಮ ಜನಸಾಮಾನ್ಯರಿಗೆ ಬಂದೈತಿ ಅಂತ ನಾ ಹೇಳೋದಕ್ಕೆ ಇಷ್ಟ ಪಡ್ತೇನೆ ನೋಡ್ರಿ ಮೇಡಮ್. ಓಕೆ ಮೇಡಮ್, ಅದ್ರ ಬಗ್ಗೆ ಆಯ್ತು. ಇವಾಗ ನಾನ್ ಕೇಳಿರೋ ಪ್ರಶ್ನೆ ಬಗ್ಗೆ ಉತ್ತರ ಹೇಳಿ. ನಿಮ್ ಕೇಳಿದ ಪ್ರಶ್ನೆಗೆ ವಿದ್ಯಾರ್ಥಿಗಳಿಗೆ ಏನ್ ನೀವು ಮಾಡ್ಕೊಡ್ತೀರಿ? ವಿದ್ಯಾರ್ಥಿನಿಯರಿಗೆ ಹೌದ್ರಿ, ನಿಜವಾಗೂ ನೀವು ಹೇಳೋದ ಅಷ್ಟ ನಮಗೂ ಅದ್ರೂ ಬಾಳ ಅದರಿಂದ ನಮ್ಗೆ ಕೆಟ್ಟ ಅನ್ಸ್ತತಿ. ಹೌದ್ರಿ, ಈಗ ನೋಡ್ರಿ ಈಗ ನರೇಂದ್ರ ಮೋದಿ ಅವ್ರ ಸರ್ಕಾರ ಬಂದ ನಂತರ ಬಹಳ ಉದ್ಯೋಗಗಳು ಕಡಿಮೆ ಆಗ್ಬಿಟ್ಟವ್ರಿ, ಬಾಳ ಕಡಿಮೆ ಆಗ್ಬಿಟ್ಟವ್ರಿ. ಅಂತ ಮಷಿನ್ಗಳ ಮಾಡಾಕತ್ತು ಎಲ್ಲಾ ಕೆಲ್ಸಗಳೆಲ್ಲ ಮಷಿನ್ಗಳು ಮಾಡಾಕತ್ತು. ನಮ್ ಜನಸಾಮಾನ್ಯರ ಕೆಲ್ಸಗಳು ಕಡಿಮೆ ಆದವ್ರಿ, ಜನಸಾಮಾನ್ಯರು ಮತ್ತ ಈ ನೌಕರಿಗಳು ಕಡಿಮೆ ಆಕತ್ತವ್ರಿ. ಆಮೇಲೆ ಯಾವ್ದೆಲ್ಲದಕ್ಕೂ ಬಾಳ ಬಡತನ ಬರಾಕೈತ್ರಿ, ಹೆಚ್ಚು ನಮ್ದು ಆರ್ಥಿಕತೆ ಪರಿಸ್ಥಿತಿ ಹೆಂಗ್ಯಾಂಗ್ ಬರಾಕೈತಿ ಹಂಗ್ಯಾಂಗ್ ಮತ್ತ ಆರ್ಥಿಕ ಮಟ್ಟ ನಮ್ದು ಖುಷಿ ಆಕೈತಿ ಹೊರತಾಗಿ ಅವ್ರೇನ್ ನರೇಂದ್ರ ಮೋದಿ ಅವ್ರ ಕಡೆಯಿಂದ ನಮ್ದೇನ್ ಚಲೋ ಆಗ್ಲಿಲ್ಲ. ಈಗ ನಾವು ವಿದ್ಯಾರ್ಥಿನಿಯರಿಗಾಗಿ ನಮ್ದು ಏನಾರ ಸರ್ಕಾರ ಬತ್ತಂದ್ರ ಇನ್ನು ಮುಂದೆ ಏನೇನ್ ಮಾಡ್ಬೇಕು ಅದನ್ನೆಲ್ಲ ನಾವ್ ಮಾಡ್ತೀವ್ರಿ. ಈಗಾಗಲೇ ನಮ್ ಗ್ರಾಮೀಣ ಮಟ್ಟದೊಳಗ ಇವಾಗ ಕೇಂದ್ರದಲ್ಲಿ 50 ವರ್ಷ ಸರ್ಕಾರ ಕಾಂಗ್ರೆಸ್ದವ್ರದೇ ಇತ್ತು. ಇಲ್ಲಿವರೆಗೆ ಅವ್ರು ಏನ್ ಮಾಡಿದ್ದಾರೆ? ಆ ದುಡ್ಡನ್ನ ಲೂಟಿ ಮಾಡಿ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಅದು ಎಷ್ಟೊಂದು ದುಡ್ಡ್ರಿ. ಬರೀಲಿ ಯಡಿಯೂರಪ್ಪ ಅದು ಜೈಲು ಜೈಲಿಗೆ ಹೋಗಿ ಬರೋದು ಸಚಿವರು ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಜೈಲಿಗೆ ಹೋಗಿ ಬರ್ಲಿಲ್ಲೇನ್ರಿ ಮೇಡಮ್ ಅವ್ರ? ಮತ್ತೆ ಜನಾರ್ದನ್ ರೆಡ್ಡಿ ಅವ್ರು ಹೋಗಿ ಬರ್ಲಿಲ್ಲೇನ್ರಿ? ನಾ ಹೇಳ್ತೇನ್ರಿ, ಇವತ್ತಿನ ದಿವಸ ನೀವು ಅಭಿವೃದ್ಧಿ ಬಗ್ಗೆ ಕೇಳ್ರಿ, ಉದ್ಯೋಗ ಸೃಷ್ಟಿ ಕೇಳ್ರಿ. ಇವತ್ತಿನ ದಿವಸ ಕುಮಾರಸ್ವಾಮಿ ಅವ್ರ ನಂಬರ್ 1 CM ಅಂದ್ರ ಕುಮಾರಸ್ವಾಮಿ ಅವ್ರ. ಯಾಕಂತ ಹೇಳ್ತಾನೆ ಕೇಳ್ರಿ, 2008ರಿಂದ 13 ತನಕ CM ಕುಮಾರಸ್ವಾಮಿ ಅವ್ರ ಈ ಬೆಳಗಾವಿ ಜಿಲ್ಲಾದಾಗ 18 ಫಸ್ಟ್ ಗ್ರೇಡ್ PU ಡಿಗ್ರಿ ಕಾಲೇಜ್ಗಳನ್ನ ಫಸ್ಟ್ ಪೈಲಾ ಸ್ಟಾರ್ಟ್ ಮಾಡಿದಾರಂದ್ರೆ HD ಕುಮಾರಸ್ವಾಮಿ ಅವ್ರು. ಒಳ್ಳೇದ ಸುವರ್ಣ ಸೌಧಕ್ಕೆ ಇವತ್ತು ಯಾರಾದ್ರೂ ಬೆಳಗಾವಿ ಜಿಲ್ಲಾದಾಗ ಇಲ್ಲೇ ನೀವು ಇಲ್ಲೇ ಮಾಡ್ಕೊರತ್ತೆ ಅಡಿಗಲ್ ಹಾಕಿದವ್ರು ಯಾರು ಇದ್ರ ಅದು HD ಕುಮಾರಸ್ವಾಮಿ ಅವ್ರು. ಏನಾದ್ರೂ ಉದ್ಯೋಗ ಸೃಷ್ಟಿ ಮಾಡ್ತಾನು ಸುಧಾರಣೆ ಮಾಡ್ತಾನ ಅನ್ನೋರು ಇದ್ರಂದ್ರೆ ಅವ್ರು ಕರ್ನಾಟಕದಾಗ ನಂಬರ್ 1 CM ಅಂದ್ರೆ HD ಕುಮಾರಸ್ವಾಮಿ ಅವರು. ಅವರಿಂದ ಅಭಿವೃದ್ಧಿ ಸಾಧ್ಯ, ಅವರ ಮಾಡ್ತಾರೆ. ಎಸ್ ವೀಕ್ಷಕರೇ, ಇದಾಗಿತ್ತು ಮಹಿಳೆಯರ. ಕೆಂಟಿನಾಗೆ ಅವರೇ CM ಆಗಿರ್ತಿದ್ರು. ಅವ್ರ ನಂಬರ್ 1 ಇದಾರೋ ಇಲ್ಲ ಅಂತ ಅವರೇ ಅದನ್ನ ಅರ್ಥ ಮಾಡ್ಕೊಳ್ಳಿ, ಅವರೇ ಅರ್ಥ ಮಾಡ್ಕೊಳ್ಳಿ. ಅಮಿತ್ ಶಾ ಇವತ್ತ ಮಹಾರಾಷ್ಟ್ರ ಸರ್ಕಾರ ಯಾವ್ದಾಗೈತಂದ್ರ 374 ಒಬ್ಬ ಕೈಲಿ ನಮ್ ಗೃಹ ಸಚಿವ ಅಕ್ಕನಂತಂದ್ರ ಇದು ನಮ್ ದೌರ್ಭಾಗ್ಯ ಅಲ್ದ ಮತ್ತೆ ಇನ್ನೇನಂತೀರಿ? ಇವರು ಸುಪ್ರೀಂ ಕೋರ್ಟ್ ಸಹಿತ ಇವ್ರ ಕರ್ನಾಟಕದಾಗ ಇವತ್ತಿನ ದಿವಸ ರಾತ್ರಿ ಮಹಾರಾಷ್ಟ್ರ ಸರ್ಕಾರ ರಚನೆ ಮಾಡಿರ್ರಿ. ಏನಾತ ಅನ್ನೋದು ಜನಕ್ಕ ಗೊತ್ತೈತಿ, ಜನರಿಗೆ ಗೊತ್ತೈತ್ರಿ. ಜನರೆಲ್ಲ ಶಣೆ ಅದಾರು, ಅಭಿವೃದ್ಧಿ ಮಾಡಕ್ ಹೊಂಟಾರು. ಇವ್ರು ಏನೋ 25 ವರ್ಷ ಆತ ಒಂದ್ ಜಿಲ್ಲಾ ಮರ ಇವ್ರು ದುನಿಯಾ ಮಾಡ್ಬೋದ್ರಿ. ನಮ್ಮ ಸನ್ಮಾನ್ಯ ಗೋಕಾಕ್ ಶಾಸಕರು ದುನಿಯಾ ಮಾಡ್ಬೋದ್ರಿ, ಮನಸ್ಸು ಮಾಡ್ರ ಒಂದು ಜಿಲ್ಲಾ ಮಾಡಕ್ ಆಗತ್ರಿ. ಯಾಕಂದ್ರ ಜಿಲ್ಲಾ ಮಾಡ್ರ ಅವ್ರ ಅವ್ರ ಕೈಯಾಗ ಎಲ್ಲಾರು DC ಅದು ಬಂದ್ಬಿಡ್ತಾರು. DC ಅವ್ರ ಕೈಯಾಗ ಅದು ಹೋಗೋದಾಕೈತ ಹೇಳಿ ಅಂಜಿ ಜಿಲ್ಲಾ ಮಾಡುವರಿ. ಜಿಲ್ಲಾ ಮೊದಲು ಜಿಲ್ಲಾ ಮಾಡತ್ ಹೇಳ್ರಿ, ಆಮೇಲೆ ಅಭಿವೃದ್ಧಿ ಮಾಡತ್ ಹೇಳ್ರಿ. ಓಕೆ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಮಹಿಳೆಯರ ಡಿಬೇಟ್. ತುಂಬಾನೇ ಸ್ಟ್ರಾಂಗ್ ಪೈಪೋಟಿ ಕೊಟ್ಟರು ಒಬ್ರಿಗಿನ ಒಬ್ರು. ಅಂಡ್ ನಮ್ಮ ಪ್ರಯತ್ನ ಇಷ್ಟೇ, ಇದುವರೆಗೂ ಯಾವ ಪಕ್ಷದವ್ರು ಏನ್ ಮಾಡಿದ್ದಾರೆ, ಇನ್ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ನಿಮಗೆ ಕೊಡ್ಬೇಕು ಅಂತ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಿಮ್ 3 ಜನರಿಗೂ ಬಂದ್ಬಿಟ್ಟು ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಟೈಮ್ ಅನ್ನ ನಮ್ಮ ಜೊತೆ ಸ್ಪೆಂಡ್ ಮಾಡಿದಕ್ಕೆ. ಅಂಡ್ ವೀಕ್ಷಕರೇ, ಇಷ್ಟ ಆಗಿತ್ತು. ಓಕೆ, ಅವ್ರ ಕ್ವಶನ್ ಮಾಡ್ಬೇಕಾ ನಿಮ್ಗೆ? ಓಕೆ ಮೇಡಮ್, ಓಕೆ ಟೇಕ್. ಮೇಡಮ್, ನಿಮ್ಗೆ ಅನ್ಸುತ್ತಾ ನಿಮ್ ಪಕ್ಷ ಗೆಲ್ಲುತ್ತೆ ಅಂತ? ಬಿಕಾಸ್ ಅವರೆಲ್ಲ ಹೇಳಿದ್ ನೋಡಿದ್ರೆ ಜನ ಅವೇರ್ ಆಗಿದ್ದಾರೆ. ಅಂಡ್ ಎಷ್ಟು ಈಗಲೇ ನಾವು ಗೋಕಾಕ್ ಕ್ಷೇತ್ರದಲ್ಲಿ 30,000 ಲೀಡ್ ಇದೀವಿ, ಅಂತರದಲ್ಲಿ ಇದೀವಿ ಇವಾಗ. ಇನ್ನು ಗೋಕಾಕ್ ಕ್ಷೇತ್ರದ ಪ್ರತಿಯೊಬ್ರು ಮಹಿಳೆಯರು, ನಾನು ಇನ್ನೊಂದು ಹೇಳ್ತೀನಿ, ಇಡೀ ಕ್ಷೇತ್ರದಲ್ಲಿ ಮಹಿಳೆಯರು ಇವತ್ತು ನಮ್ಮ BJP ಪಕ್ಷಕ್ಕೆ 60% ಅವರೇ ವೋಟ್ ಹಾಕ್ತಾರಂತ ನಾನು ಹೇಳ್ತೀನಿ. ಅದ್ರ ಜೊತೆಗೆ ನಾವು 90,000 ಲೀಡ್ ಅಲ್ಲ, 1,00,000 ಅಂತರದಿಂದ ಗೆಲುವನ್ನು ಸಾಧಿಸ್ತೀವಿ. ಓಕೆ ಮೇಡಮ್, ತಾವೇನ್ ಹೇಳ್ತೀರಾ ಇದ್ರ ಬಗ್ಗೆ? ನೋಡ್ರಿ, ನಮ್ ಲಖನ್ ಜಾರಕಿಹೊಳಿ ಅವರು ನಿಂತಾರ, ಮತ್ತು ನಮ್ ಲಖನ್ ಜಾರಕಿಹೊಳಿ ಅಣ್ಣವ್ರನ್ನ ಇದ್ರೊಳಗ್ ಗೆಲ್ತಾರ. ನಮ್ ಸತೀಶ್ ಅಣ್ಣ ಜಾರಕಿಹೊಳಿ ಅವ್ರನ್ನು ಇದ್ರೊಳಗ ಅದಾರ. ಅವ್ರ ಕೈ ನಮ್ ಲಖನ್ ಜಾರಕಿಹೊಳಿ ಅವ್ರ ಇದ್ರೊಳಗ್ ಗೆಲ್ತಾರು. ನಮ್ ಸತೀಶ್ ಅಣ್ಣನ ಕೈ ನಾವು ಬಲಪಡಿಸ್ತವು, ನಮ್ಗ ಎಲ್ಲಾ ನಡೆಸ್ತವು ಇಲ್ಲ ಅನ್ನುವಂಥದ್ ನಾ ಹೇಳಕ್ ಇಷ್ಟಪಡ್ತೇನೆ ನೋಡ್ರಿ. ಓಕೆ ಮೇಡಮ್, ತಮ್ಮ ಗೋಕಾಕ್ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರ ರೀ, ಮುಂಬೈ ನೋಟ ಗೋಕಾಕ್ ಓಟ, ಮುಂಬೈ ನೋಟ ಗೋಕಾಕ್ ಓಟ ಆಗೈತ್ರಿ. ಎಲ್ಲಾರು ಅಭಿವೃದ್ಧಿ
ಮಾಡಕ್ ಹೊಂಟಾರು, ಯುವಕರು ಅದಾರು, ಜನಸಾಮಾನ್ಯರು ಅದಾರು, ಎಲ್ಲ ತಿಳ್ಕೊಂಡವ್ರು ಅದಾರು, ಎಜುಕೇಟೆಡ್ ಅದಾರ ನಮ್ಮ ಗೋಕಾಕ್ ಕ್ಷೇತ್ರದಾಗ. 1.5 ಲಕ್ಷ ಓಟ್ ಐತಿ, 1 ಲಕ್ಷ ಇಲ್ಲ ಹೆಂಗ್ ಗೆಲ್ತಾರಿ? 3 ಮಂದಿ ಪಾರ್ಟಿಸಿಪೇಟ್ ಮಾಡತ್ತಾರ. ಏನಾಗ್ಲಿ ನಮ್ಮ JDS ಅಭ್ಯರ್ಥಿ ಅಶೋಕ್ ಪೂಜಾರಿನ ಗೆಲ್ತಾರು. ಎಲ್ಲ ಎಜುಕೇಟೆಡ್ ಮತದಾರ ನಮ್ಮನ್ನ ಕೈ ಹಿಡಿತಾರು. ನಾವು ಗೆಲ್ತವು. 25,000ದಿಂದ 30,000 ಲೀಡ್ಲಿ ನಮ್ಮ ಅಭ್ಯರ್ಥಿ ಅಶೋಕ್ ಪೂಜಾರಿ ಗೆಲ್ತಾರ ಅನ್ನೋ ವಿಶ್ವಾಸ ನಮ್ಗೆ. ಓಕೆ, ನಮಗೆ ನಿಮ್ಮ ನಂಬರ್ 1 ಚಾನಲ್ಗೆ ನಮಗೆ ಕರೆಸಿದಕ್ಕೆ ತಮಗೆ ತುಂಬಾ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಗೂ ಕೂಡ ಚಾನಲ್ದವರು ನಮ್ಮನ್ನ ಇಲ್ಲಿ ಕರೆಸಿ ನಮಗೂ ಎಲ್ಲಾ ನಮ್ಮ ಹೊಟ್ಟಿ ಒಳಗೆ ಹೇಳ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟದಕ್ಕೆ ನಿಮ್ಗೆ ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ತಾವು ಕೂಡ ಬಂದಿದ್ದಕ್ಕೆ. ನಂಬರ್ 1 ಚಾನಲ್ಗೆ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ಇದಾಗಿತ್ತು ವೀಕ್ಷಕರೇ ಇವತ್ತಿನ ಡಿಬೇಟ್ ಕಾರ್ಯಕ್ರಮ. ಎಲ್ಲರೂ ತುಂಬಾ ಕಾನ್ಫಿಡೆಂಟ್ ಆಗಿದ್ರು. ಅಂಡ್ ನೋಡೋಣ ಕಾದು ಎಲೆಕ್ಷನ್ ಏನಾಗುತ್ತೆ ಅನ್ನೋದನ್ನ. ಈ ಎಲೆಕ್ಷನ್ ಫಲಿತಾಂಶ ಬರೋವರೆಗೂ ನಾವು ಈ ತರದ ಕಾರ್ಯಕ್ರಮನ ಮಾಡ್ತಾನೆ ಇರ್ತೀವಿ. ಈ ತರ ಜನರನ್ನ ಕರೆಸಿ ಡಿಬೇಟ್ ಕಾರ್ಯಕ್ರಮ ಅಂಡ್ ಇಂಟರ್ವ್ಯೂಸ್ ಕೂಡ ನಾವು ತಗೊಂತಾನೆ ಇರ್ತೀವಿ. ಪಾಲಿಟಿಷಿಯನ್ ಬಗ್ಗೆ, ಪಾಲಿಟಿಕ್ಸ್ ನ್ಯೂಸ್ಗಳ ಬಗ್ಗೆ ಅಪ್ಡೇಟ್ ಪಡೆಯೋದಕ್ಕೆ ನೋಡ್ತಾ ಇರಿ ನಂಬರ್ 1 ನ್ಯೂಸ್ ಚಾನಲ್.